ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಉತ್ತಮವಾದ ನಿಮ್ಮ ಕರ್ಮಗಳ ಉದ್ದೇಶದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಮಾತು ಸತ್ಯವಾಗಲಿ ಅಂತೇಳಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗಬೇಕು ಅಂದರೆ ನೀವು ನಂಬಿದ ಗುರುವನ್ನು, ದೈವಶಕ್ತಿಯನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ಎನರ್ಜಿಗೆ ಕನೆಕ್ಟ್ ಆಗಿ ನಂತರ ಮೊದಲನೇದಾಗಿ ಇಲ್ಲಿ ನಿಮಗೆ ಯಾವ ರೀತಿಯ ಎನರ್ಜಿ ಈಗಿನ ನಿಮ್ಮ ಪ್ರಸ್ತುತ ಎನರ್ಜಿಗೆ ಕನೆಕ್ಟ್ ಆಗಿ ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದೆ ಅಂದರೆ, ನಿಮ್ಮ ಜೀವನದಲ್ಲಿ ಒಂದಿಷ್ಟು ಕಠಿಣವಾದ ಪ್ರಯಾಣ ಪ್ರೇಮದ ವಿಚಾರದಲ್ಲಿ, ಅಂದರೆ ಪ್ರೇಮ ಆಯಿತು, ಪ್ರೀತಿ ಆಯಿತು, ಅದು ಸಂಬಂಧ ಒಂದು ಪ್ರೀತಿಯ ವಿಚಾರದಲ್ಲಿ, ನಂತರ ನಿಮ್ಮವರಿಗೆ ಮತ್ತೆ ಮರಳುವುದು ಅಷ್ಟು ಸುಲಭದ ಮಾತಲ್ಲ. ಒಂದು ಪ್ರೀತಿ ಮಾಡಿದ್ರಿ, ಒಂದು ಸಂಬಂಧದಲ್ಲಿ ನಂಬಿಕೆ ಇಟ್ಟು ನೀವೊಂದು ಪ್ರೀತಿಯಲ್ಲಿ ಇದ್ರಿ ಅಂದರೆ ಖಂಡಿತ ಇಲ್ಲಿ ಅದು ಅಂದರೆ ಅಲ್ಲೇನೋ ಮೋಸ ಆಯಿತು, ಇಲ್ಲ ಅಲ್ಲೇನೋ ನಿಮ್ಮ ನಂಬಿಕೆಗೆ ದ್ರೋಹ ಆಯಿತು ಅನ್ನೋ ರೀತಿಯಲ್ಲಿ ಅವರು ವಂಚಿಸಿರ್ಬೋದು. ಆ ಪ್ರೀತಿಯಿಂದ ಹಿಂತಿರುಗುವ ಪ್ರತಿ ಹೆಜ್ಜೆಯಲ್ಲೂ 100 ಪ್ರಶ್ನೆಗಳು ನಿಮ್ಮನ್ನು ಎದುರಾಗಿರ್ತವೆ. ಇದರ ಉತ್ತರ ನಿಮ್ಮವರಿಗೂ ತಲುಪಿದರೂ ಕೂಡ ಅದು ನಿಮಗೆ ಸಿಗೋದಿಲ್ಲ. ಯಾರಿಗಾಗಿಯೋ ನಿಮ್ಮನ್ನು ಮರೆತು ಮತ್ತೆ ನಿಮಗೆ ಮರಳಿಸುವುದು ಇದೆಯಲ್ಲ, ಅದು ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ. ಅಂದರೆ ಈಗ ನೀವು ಒಬ್ಬರನ್ನ ಪ್ರೀತಿ ಮಾಡಿದ್ರಿ ಮನಸಾರೆ, ಒಂದು ಸಂಬಂಧದಲ್ಲಿ ಒಂದು ನಂಬಿಕೆಯಿಂದ ಇದ್ದೀರಾ, ಅವರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಹಾಗೆ ಅವರಿಗೋಸ್ಕರ ದಿನನಿತ್ಯ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ಇದ್ದೀರಾ. ಇದರಲ್ಲಿ ನಿಮಗೇನೋ ಅನ್ಯಾಯ ಆಯಿತು, ಇಲ್ಲ ಅವ್ರು ನಿಮ್ಮನ್ನು ಬಿಟ್ಟು ಹೋದರು, ನಿಮ್ಮ ತ್ಯಾಗ, ನಿಮ್ಮ ಪ್ರೀತಿ, ನಿಮ್ಮ ಬೆಲೆಯನ್ನು ಅರ್ಥ ಮಾಡ್ಕೊಳ್ಳದೆ ನಿಮ್ಮನ್ನು ತಿರಸ್ಕರಿಸಿದರು ಅಂದಾಗ ಆ ಒಂದು ಸಮಯದಲ್ಲಿ ನಿಮ್ಮನ್ನು ನೀವು ಸಂಭಾಳಿಸಿ ನಿಮಗೆ ಮತ್ತೆ ಹಿಂದಿರುಗಿಸೋದು ಅಂದರೆ ಬಹಳ ಕಷ್ಟ. ಯಾಕಂದರೆ ಈಗ ನೀವಾಗಿರೋದಿಲ್ಲ, ನೀವು ಅವರಲ್ಲಿ ಅಂದರೆ ನಿಮ್ಮನ್ನು ಲೀನವಾಗಿಸಿರ್ತೀರ ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ. ಆದರೆ ಈಗ ಮತ್ತೆ ಮರಳಿ ನೀವಾಗೋದು ತುಂಬ ಕಷ್ಟದ ಒಂದು ಹಾದಿಯಾಗಿರುತ್ತೆ. ಇದೇ ಕಠಿಣ ಪರಿಸ್ಥಿತಿಯಲ್ಲಿ ನೀವೀಗ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ ಕೆಲವರ ಎನರ್ಜಿಯ ಪ್ರಕಾರ. ಅವ್ರ ಜೊತೆ ನೀವು ಕಳೆದು ಹೋದ ಒಂದಿಷ್ಟು ಸಮಯವನ್ನು ಹೇಗೆ ಮರಳಿ ತರಲು ಸಾಧ್ಯ? ಆಗ ಅನಿಸುತ್ತೆ, ತಪ್ಪು ಅವ್ರ ಕಡೆಯಿಂದ ಆಗಿದ್ದರೂ ಕೂಡ ನಿಮ್ಮನ್ನೇ ನೀವು ದೂಷಿಸಿಕೊಳ್ತೀರ, ಹಿಂದೆ ಮರಳುತ್ತಾ ಇದ್ದೀರಾ. ಆದರೆ ನಿಮ್ಮ ಮೇಲೆಯೇ ನಿಮಗೆ ಕೋಪ, ಮುನಿಸು ಇದೆ. ಅಂದರೆ ನಾನೇ ಏನಾದರೂ ತಪ್ಪಾದ ನಿರ್ಧಾರ ತಗೊಂಡ, ಇಲ್ಲ ಅಂದರೆ ಅವರ ವ್ಯಕ್ತಿತ್ವನೇ ಆಗಿತ್ತಾ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರನೇ ಸಿಗೋದಿಲ್ಲ. ಅದಕ್ಕೆಲ್ಲ ನೀವು ದೂಷಿಸಿಕೊಡೋದು ನಿಮ್ಮನ್ನು, ನಿಮ್ಮ ವ್ಯಕ್ತಿತ್ವವನ್ನು. ಯಾರನ್ನು ನೋಡಿದರೆ ನೀವು ತುಂಬ ಸಂತೋಷ ಪಡ್ತಾ ಇದ್ರು, ಈಗ ಅವರೇ ನೀವು ಕುಗ್ಗಿರೋದನ್ನು ನೋಡಿ, ನೀವು ಸೋಲೊಪ್ಕೊಂಡಿರೋದನ್ನು ನೋಡಿ ಖುಷಿಯಾಗಿದ್ದಾರೆ. ಇದು ಹೇಗೆ ಸಾಧ್ಯ ಅಂತೇಳಿ ನೀವು ಯೋಚಿಸ್ತಿದ್ದೀರ. ಆದರೂ ನೀವು ಖಾಲಿ ಕೈಯಲ್ಲಿ ಹಿಂದಿರುಗಲಿಲ್ಲ. ನಿಮ್ಮ ಕೈಯಲ್ಲಿ ಒಂದು ಪಾಠ ಇದೆ, ಕಲಿಕೆ ಇದೆ ಅಂತ ಹೇಳಿ ಇಲ್ಲಿ ಗುರುವು ನಿಮಗೆ ಸಮಾಧಾನ ಪಡಿಸ್ತಾ ಇದ್ದಾರೆ ಈ ಸಮಯದಲ್ಲಿ. ಯಾಕಂದರೆ ನೀವು ದುರ್ಬಲತೆಗೆ ಜಾರಿದ್ದೀರಾ, ಆದರೆ ಗುರುವಿನ ಶರಣದಲ್ಲಿ ನಂಬಿಕೆ ಇಟ್ಟಿದ್ದೀರಾ. ಹಾಗಾಗಿ ಇಲ್ಲಿ ನಿಮ್ಮ ಜೀವನದಲ್ಲಿ ಕೆಲವರ ಮೋಸದಿಂದ ಆದ ಆಘಾತದಿಂದ ನೀವು ನಿಮ್ಮನ್ನು ಮರಳಿ ಪಡ್ಕೊಳ್ಳೋಕ್ಕೆ ಗುರುವು ಸಹಾಯ ಮಾಡ್ತಾ ಇದ್ದಾರೆ. ನೀನು ಕಲಿತದ್ದು ಒಂದು ಪಾಠ, ಅಲ್ಲಿಂದ ನಿನ್ನ ಖಾಲಿ ಕೈಯಲ್ಲಿ ಹಿಂತಿರುಗಿಲ್ಲ, ಅಲ್ಲಿಂದ ಒಂದು ಪಾಠವನ್ನು ನಿನ್ನ ಕೈಯಲ್ಲಿ ತಗೊಂಡು ನಿನ್ನ ಜೀವನಕ್ಕೆ ನೀನು ಮರಳುತ್ತಾ ಇದೆಯಾ. ಇಂತಹ ಒಂದು ಕಠಿಣವಾದ ಪ್ರಯಾಣ ಅಂದರೆ ಪ್ರೇಮದಲ್ಲಿ ಒಂದಿಷ್ಟು ನಂಬಿಕೆ ಇಟ್ಟ ವಿಚಾರದಲ್ಲಿ ನಿಮಗೆ ಮೋಸ ಆಗಿದೆಯಲ್ಲ, ನಂತರ ನಿಮ್ಮವರಿಗೆ ಮತ್ತೆ ಮರಳುವುದು ಅಷ್ಟು ಸುಲಭವಲ್ಲ. ಒಂದೊಂದು ಸತ್ಯ ನಿಮಗೆ ಅರ್ಥ ಆಗಿದೆ, ನಿಜವಾದ ಪ್ರೀತಿ, ನಂಬಿಕೆ ಅಂದರೆ ಏನು ಅನ್ನೋದು ಅರಿವಂತೂ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೆಲವರ ಎನರ್ಜಿಗೆ. ಇಲ್ಲಿ ಕೆಲವರು ನಿಮಗೆ ತಿಳುವಳಿಕೆ ನೀಡ್ಬೋದು, ಎಲ್ಲದೂ ಸರಿಯಾಗತ್ತೆ ಅಂತ ಹೇಳಿ. ಆದರೆ ಅಷ್ಟರೊಳಗೆ ಏನೆಲ್ಲ ಆಗತ್ತೆ ಅಂಥೇಳಿ ಯಾರೂ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಸಮಯದ ಜೊತೆ ಒಂದಿಷ್ಟು ನಿಮಗಾದ ಮನಸ್ಸಿನ ಗಾಯಗಳು ಮಾದಿದವೆ, ಆದರೆ ಸಮಯದ ಜೊತೆ ನಿಮ್ಮನ್ನು ಸಮಯ ಎಷ್ಟು ಬದಲಾಯಿಸಿದೆ ಅಂಥೇಳಿ ಯಾರೂ ಕೂಡ ಊಹಿಸಲು ಸಾಧ್ಯವಿಲ್ಲ. ಯಾವ ನೋವಿನಿಂದ ನೀವು ಓಡ್ತಾ ಇದ್ರೋ, ಇಲ್ಲ ಭಯ ಬೀಳ್ತಾ ಇದ್ರೋ, ಅದೇ ನೋವು ನಿಮ್ಮನ್ನು ದೃಢವಾಗಿಸಿದೆ, ಗಟ್ಟಿಯಾಗಿಸಿದೆ. ಕೆಲವು ಸ್ಪಷ್ಟವಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ಆತ್ಮವಿಶ್ವಾಸವನ್ನು ತುಂಬಿಸಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾವ ಪ್ರೀತಿಯನ್ನು ನೀವು ಕೆಲವರಲ್ಲಿ ಹುಡುಕ್ತಾ ಇದ್ರೋ, ಅದೇ ಅನುಭವ ತಿಳುವಳಿಕೆಯಾಗಿ ನಿಮ್ಮನ್ನು ನಿಮ್ಮ ಬಳಿ ಕರೆತಂದಿದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಈಗ ಅರ್ಥವಾಗಿದೆ, ಏನು ಕಳೆದುಕೊಂಡಿದ್ರೋ ಅದು ನಿಮಗೆ ಒಂದು ಅರಿವು, ಹಾಗೆ ಒಂದಿಷ್ಟು ಪಾಠವನ್ನು
ಕಲಿಸಲು ಬಂದಿದ್ರು ಅನ್ನೋದನ್ನು ನೀವೀಗ ಸತ್ಯ ಅಂದರೆ ಅರ್ಥ ಮಾಡ್ಕೊಂಡಿದ್ದೀರ. ಬಹುಶಃ ಇದಕ್ಕಾಗಿಯೇ ಕೆಲವರು ನಿಮಗೆ ಹೇಳ್ತಾ ಇದ್ದಿದ್ದು ಎಲ್ಲವೂ ಸರಿಯಾಗತ್ತೆ ಸಮಯಕ್ಕೆ ಅನ್ನೋ ರೀತಿಲಿ. ಇದು ಈಗ ಆ ಪದದ ಅರ್ಥ ನಿಮ್ಮ ಜೀವನದಲ್ಲಿ ಅರ್ಥಗರ್ಭಿತವಾಗಿದೆ. ಯಾಕಂದರೆ ನೀವೊಂದು ಕಠಿಣ ಪರಿಸ್ಥಿತಿಯಲ್ಲಿ ನಿಂತಾಗ, ಹಾಗೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ನಂಬಿಕೆ ದ್ರೋಹ ಆಗಿತ್ತಲ್ಲ, ಆ ಸಮಯದಲ್ಲಿ ನೀವು ನಿಂತಾಗ ಎಲ್ಲ ಸರಿಯಾಗತ್ತೆ ಅಂತ ಹೇಳಿ ಅವರು ಹೇಳಿದರು. ಆದರೆ ನೀವು ಅಷ್ಟರೊಳಗೆ ಏನಾಯ್ತೆಲ್ಲ ನಿಮಗೆ ಗೊಂದಲ ಆಗಿತ್ತು. ಆದರೆ ಅವ್ರ ಮಾತು ಈಗ ನಿಮಗೆ ಅರ್ಥ ಆಗ್ತಿದೆ. ಖಂಡಿತ ಸಮಯ ನಮಗೆ ಎಲ್ಲ ರೀತಿಯಲ್ಲಿ ಒಂದು ಹೀಲಿಂಗ್ ಕೊಡುತ್ತೆ, ನಮಗೊಂದು ಪರಿವರ್ತನೆ ಕೊಡುತ್ತೆ, ಒಂದು ಪಾಠ ಕೊಡುತ್ತೆ ಅನ್ನೋ ರೀತಿಯಲ್ಲಿ ನೀವೀಗ ಅವರ ಮಾತು ಅರ್ಥಗರ್ಭಿತವಾಗಿದೆ. ಎಲ್ಲ ಜೀವನದಲ್ಲಿ ಸರಿಯಾಗತ್ತೆ, ಅದಕ್ಕೊಂದು ಸಮಯ ಅಂತ ಬಂದೇ ಬರುತ್ತೆ ಅನ್ನೋ ಮಾತನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರ. ಜೀವನ ಈಗ ನಿಮ್ಮನ್ನು ಸ್ವಾವಲಂಬಿಯಾಗಿಸಿದೆ. ಕೆಲವು ಬಾರಿ ಎಲ್ಲವೂ ಸರಿಯಾಗಿದ್ದು ನೀವು ಸೋತಿದ್ದು ಉಂಟು. ಹಾಗೆ ಕೆಲವು ಬಾರಿ ಪರಿಸ್ಥಿತಿಗಳು ಪೂರ್ಣವಾಗಿ ನಿಮ್ಮ ವಿರುದ್ಧವಾಗಿ ಇದ್ದಾಗಲೂ ಕೂಡ, ಯಾರೂ ಕೂಡ ನಿಮಗೆ ಸಹಾಯ ಮಾಡದೆ, ಭರವಸೆ ನೀಡದಂಥ ಸಮಯದಲ್ಲೂ ಕೂಡ ನಿಮ್ಮಿಂದ ಒಂದು ಸಾಧನೆ ಆಗಿದೆ. ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಪರಿವರ್ತನೆ ಮಾಡ್ಕೊಂಡಿದ್ದೀರಾ, ಗೆದ್ದಿದ್ದೀರಾ ಅಲ್ವಾ? ಆಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿದ್ದಂತೂ ಸತ್ಯ. ನಿಜವಾಗ್ಲೂ ನಮ್ಮ ಜೀವನವನ್ನು ಒಂದು ಭಾಗ್ಯ ನಡೆಸುತ್ತೋ ಇಲ್ಲವೇ ನಮ್ಮ ಕರ್ಮ ಅಂತ ಹೇಳಿ ನೀವು ಯೋಚಿಸಿದ್ದು ಉಂಟು. ನಿಮ್ಮ ಯೋಚನೆ ಇಲ್ಲವೇ ಒಂದು ದೃಷ್ಟಿಕೋನ ನಿಮ್ಮ ಹಣೆಯ ಬರಹ ಬರೆಯತ್ತಾ ಅಂತ ಹೇಳಿ. ಆದರೆ ಕೆಲವು ಬಾರಿ ಸಮಯದ ಜೊತೆ ಒಂದು ಒಳ್ಳೆಯ ಉದ್ದೇಶದ ಒಂದು ವಿಚಾರ ಇಟ್ಕೊಂಡು ಹೋರಾಟ ಮಾಡಿದಿರಲ್ಲ, ಅದು ಹಣೆಯ ಬರಹವನ್ನು ಬದಲಾಯಿಸಿಕೊಳ್ಳಲು ಸಹಾಯ ಮಾಡುತ್ತೆ ಅನ್ನೋದ್ರಲ್ಲಿ ಗುರು ಹೇಳ್ತಾ ಇದ್ದಾರೆ. ಮನುಷ್ಯನ ಯೋಚನೆ ಕರ್ಮದ ಉದ್ದೇಶದಿಂದ ಹಣೆಯ ಬರಹ ತನ್ನಿಂದ ತಾನೇ ಪರಿವರ್ತನೆ ಆಗುತ್ತೆ ಅನ್ನೋ ರೀತಿಲಿ. ಅಂದರೆ ನೀವೇ ಕೆಲವು ಬಾರಿ ಅಂದ್ಕೊಳ್ತಿರಲ್ಲ, ಎಲ್ಲ ಹಣೆಯ ಬರಹದಲ್ಲಿ ಇದ್ದದ್ದೇ ಆಗೋದು ಅನ್ನೋ ರೀತಿಲಿ. ನೀವು ಅದನ್ನು ಒಪ್ಕೊಳ್ತಾ ಇದ್ದೀರಾ ಕೆಲವರ ಎನರ್ಜಿಯ ಪ್ರಕಾರ, ಹಾಗಾಗಿ ಅದೇ ನಡೆಯುತ್ತೆ. ಇಲ್ಲಿ ಭಗವದ್ಗೀತೆಯಲ್ಲಿ ಒಂದು ಶ್ರೀಕೃಷ್ಣ ಒಂದು ಮಾತು ಹೇಳಿದೆ, ನಾನು ನೆನಪು ಮಾಡ್ಕೊಳ್ಬೇಕಲ್ವ. ನೀನು ಏನಾದರೂ ಪ್ರಯತ್ನ ಪಟ್ಟಿದ್ರೆ ನಿನ್ನ ಹಣೆಯ ಬರಹ ಬದಲಾಗೋದ್ರಲ್ಲಿತ್ತು, ಆ ರೀತಿಯೂ ಕೂಡ ನಾನು ಬರೆದಿರ್ಬೋದಲ್ವ, ಅದನ್ನು ಯಾಕೆ ನೀನು ಊಹಿಸ್ಕೊಳ್ಳಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಇತ್ತು ಒಂದು ಪ್ರಶ್ನೆ ಅಲ್ವಾ. ಅದು ನೀವೆಲ್ಲ ಭಗವದ್ಗೀತೆಯನ್ನು ಓದಿದ್ದೀರಾ ಅಂದರೆ ಆ ಮಾತು ಕೂಡ ನಿಮಗೆ ನೆನಪಿದೆ ಅಲ್ವಾ. ಅಂದರೆ ಹಣೆ ಬರಹದಲ್ಲಿ ಇದ್ದದ್ದೇ ಆಗೋದಿಲ್ಲ, ನೀನು ಪ್ರಯತ್ನ ಪಟ್ಟರೆ ಹಣೆ ಬರಹವನ್ನು ಕೂಡ ನೀನು ತಿದ್ಕೊಳ್ಬೋದಿತ್ತು, ಬದಲಾಯಿಸ್ಕೊಳ್ಬೋದಿತ್ತು. ಆ ಮಾತು ಕೂಡ ಸತ್ಯ. ಯಾಕಂದರೆ ನಾನು ಅದೇ ರೀತಿ ಬರೆದಿದ್ರೆ ಏನು ಅನ್ನೋದು ಅರ್ಥ ಆಗಿದೆ. ಹಾಗಾಗಿ ಇಲ್ಲಿ ಗುರು ಹೇಳ್ತಿದ್ದಾರೆ, ಸೋಲೊಪ್ಕೋಬೇಡ. ಕರ್ಮದ ಉದ್ದೇಶದಿಂದ ಹಣೆಯ ಬರಹ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ. ನಂಬಿಕೆ ಇಡು. ನಾಳೆ ಏನಾಗುತ್ತೆ ಅದರ ಯೋಚನೆ ಬೇಡ. ಕೆಲವರಂತೂ ಭಾಗ್ಯದ ಹೆಸರು ಹೇಳ್ತಾ ಅಲ್ಲೇ ನಿಂತಿರ್ತೀರ. ಎಲ್ಲಿಂದ ನೀವು ಪರಿಶ್ರಮ ಮಾಡಬೇಕು ಅದೇ ಜಾಗದಲ್ಲಿ ಭಾಗ್ಯದ ಹೆಸರನ್ನು ಹೇಳ್ತಾ ನಿಂತಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇಲ್ಲಿ ಕಠಿಣ ಸಮಸ್ಯೆಗಳು ಎದುರಾದಾಗ ನೀವು ಆತುರವಾಗಿ ಹೇಳ್ತೀರಾ, ನನ್ನ ಹಣೆಯ ಬರಹದಲ್ಲಿ ಇದೇ ಬರೆದಿತ್ತು ಅಂತ ಹೇಳಿ. ಹಾಗಾದರೆ ಎಲ್ಲವೂ ಮೊದಲೇ ಬರೆದಿರತ್ತಾ? ಆದರೆ ಇಲ್ಲಿ ಪುರಾಣದ ಪ್ರಕಾರ ಇನ್ನೊಂದು ಮಾತು ಕನೆಕ್ಟ್ ಆಗ್ತದೆ ನಿಮ್ಮ ಎನರ್ಜಿಗೆ. ಅಂದರೆ ಇದು ಗುರು ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ಉದಾಹರಣೆ ಕೊಟ್ಟು, ಜೀವನ ಅಸಂಭವ ಅಲ್ಲ, ಇಲ್ಲಿ ಗೆಲುವು ಪ್ರತಿ ಕ್ಷಣವೂ ಸಿಗುತ್ತೆ, ಸೋಲು ಸಿಗೋದ್ರ ಹಿಂದೆ ಒಂದು ಕಾರಣ ಇರುತ್ತೆ. ಅದು ನಿನ್ನ ಪರಿವರ್ತನೆಯಾಗಿರುತ್ತೆ, ನಿನ್ನ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋದಾಗಿರುತ್ತೆ, ಇಲ್ಲನ ನಿನ್ನಲ್ಲಿ ಆತ್ಮವಿಶ್ವಾಸ ತುಂಬಿ ದೃಢವಾದ ವಿಶ್ವಾಸವನ್ನು ಬೆಳೆಸೋದಾಗಿರುತ್ತೆ ಅನ್ನೋದು ಇಲ್ಲಿ ಉದಾಹರಣೆಯಾಗಿ ಹೇಳ್ತಿದ್ದಾರೆ. ಅಂದರೆ ಭಾಗ್ಯದಲ್ಲೇ ಎಲ್ಲವೂ ಸಿಗೋದು ಅಂತ ಹೇಳಿ. ಒಂದು ಹುಳ ಸುಮ್ಮನೆ ಕೂತಿದ್ರೆ ಅದು ಚಿಟ್ಟೆ ಆಗ್ತಿರ್ಲಿಲ್ಲ. ಅದು ಒಂದು ಹುಳ ಸಣ್ಣದಾಗಿ ಮಣ್ಣು ಒಂದಿಷ್ಟು ವಸ್ತುಗಳನ್ನು ತಗೊಂಡೋಗಿ ಒಂದು ಗೂಡು ಕಟ್ಟಿ ಅದರಲ್ಲಿ ತಾನು 1 ತಿಂಗಳು 2 ತಿಂಗಳ ಕಾಲ ಬಂದಿಯಾಗತ್ತೆ. ತನ್ನನ್ನು ತಾನೇ ಅದರಲ್ಲಿ ಬಂಧಿಸುತ್ತೆ. ನಂತರ ಒಂದು ಚಿಟ್ಟೆಯಾಗಿ ಅದನ್ನು ಸೀಳಿಕೊಂಡು ಹೊರಗೆ ಹಾರತ್ತೆ ಅಲ್ವಾ. ಇಷ್ಟೊಂದು ಅದು ಪರಿಶ್ರಮ ಪಟ್ಟೇ ಪಡತ್ತೆ. ನನ್ನ ಹಣೆಯ ಬರಹದಲ್ಲಿ ಇದ್ದದ್ದೇ ಆಗತ್ತೆ ಅಂತೇಳಿ ಅದು ಕೈ ಕಟ್ಟಿ ಕೂರಲಿಲ್ಲ ಅನ್ನೋ ರೀತಿಲಿ ಇಲ್ಲಿ ಒಂದು ಮೆಸೇಜ್ ಸಿಗ್ತಾ ಇದೆ. ಹಾಗೆ ಮಣ್ಣಿನೊಳಗೆ ಒಂದು ಬೀಜ ಸೇರಿಕೊಂಡಿದೆ. ಅದು ಕೂಡ ತನ್ನ ಸಮಯಕ್ಕೆ ಅನುಗುಣವಾಗಿ ಭೂಮಿಯನ್ನು ಸೀಳ್ಕೊಂಡು ಹೊರಬರುವ ಪ್ರಯತ್ನ ಮಾಡ್ತಾನೆ ಇರಲಿಲ್ಲ. ಅದು ಕೂಡ ತನ್ನ ಭಾಗ್ಯದಲ್ಲೇ, ತನ್ನ ಹಣೆಯ ಬರಹದಲ್ಲೇ ಇದ್ದದ್ದು ನಡೆಯುತ್ತೆ ಅಂತೇಳಿ ಸುಮ್ಮನೆ ಕೂತ್ಕೊಂಡ್ಬಿಡ್ತಿತ್ತು. ನದಿಗಳು ಕೂಡ ತುಂಬಿ ಹರಿದು ಸ್ವಯಂ ತಮ್ಮ ದಾರಿಯನ್ನು ತಾವೇ ಮಾಡ್ಕೊಳ್ತಿರ್ಲಿಲ್ಲ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಪ್ರಕೃತಿಯ ಪ್ರತಿಯೊಂದು ನಮಗೆ ಇಲ್ಲಿ ಒಂದು ಪಾಠ ಕಲಿಸ್ತದೆ. ಪರಿವರ್ತನೆ ಸಂಘರ್ಷದಿಂದ ಜನ್ಮ ಪಡೆಯುತ್ತೆ ಅಂತ ಹೇಳಿ ಇಲ್ಲಿ ಗುರು ಹೇಳ್ತಿದ್ದಾರೆ. ಹಾಗೆ ಅದೇ ಸಂಘರ್ಷ ಕರ್ಮವಾಗತ್ತೆ. ಪರಿಸ್ಥಿತಿ ನಿಮ್ದು ಹೇಗೆ ಇರಲಿ, ನಿರಂತರ ಒಳ್ಳೆಯ ಉದ್ದೇಶದ ಕರ್ಮ ಮಾಡಿದರೆ ಅದೇ ನಿಮ್ಮ ಜೀವನದ
ರೂಪವನ್ನು ಬದಲಾಯಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗೆ ಒಂದು ಭಗವದ್ಗೀತೆಯ ಉದಾಹರಣೆ ಕೂಡ ಕನೆಕ್ಟ್ ಆಗ್ತದೆ. ಯಾಕಂದರೆ ಬಾಬಾರವರು ಕೂಡ ಇಲ್ಲಿ ಅವರ ಭಕ್ತರನ್ನು ಅವರಿಗೇನೋ ಒಂದು ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಭಗವದ್ಗೀತೆಯಲ್ಲಿ ಬರುವ ಸಾಕಷ್ಟು ವಿಚಾರಗಳನ್ನು ಉದಾಹರಣೆಯಾಗಿ ಕೊಡ್ತಾಯಿದ್ರು. ಅವ್ರು ಯಾವತ್ತೂ ಭಗವದ್ಗೀತೆ ಓದಿರಲಿಲ್ಲ, ಆದರೂ ಕೂಡ ಭಗವದ್ಗೀತೆಯಲ್ಲಿರುವ ಎಲ್ಲ ವಿಚಾರಗಳು ಅವರಿಗೆ ತಿಳಿದಿತ್ತು. ಇದು ಹೇಗೆ ಅಂತ ಹೇಳಿ ಕೇಳಿದಾಗ, ನನ್ನದೇ ಲೀಲೆಗಳನ್ನು ನಾನು ಓದುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವ್ರು ಹೇಳಿದ ಮಾತೊಂದು ನೆನಪಿಗೆ ಬರುತ್ತೆ. ಅಂದರೆ ನಾನೇ ಕೃಷ್ಣ, ನಾನೇ ರಾಮ, ನಾನೇ ಶಿವ ಅಂತ ಹೇಳಿ ಅವರೆಲ್ಲೂ ಹೇಳ್ಕೊಳ್ಳಿಲ್ಲ. ಸಬ್ಕಾ ಮಾಲೀಕ್ ಏಕ್ ಹೈ, ಭಗವಂತನು ಒಬ್ಬನೇ ಆಗಿದ್ದಾನೆ, ಅವನನ್ನು ನಂಬಿ ನಿಮ್ಮ ಧರ್ಮಗಳನ್ನು ತೊರೆಬೇಡಿ, ಭಗವಂತನಲ್ಲಿ ನಂಬಿಕೆ ಇಟ್ಟು ಶ್ರದ್ಧೆ ಇಟ್ಟು ಮುಂದುವರಿದಿ ಅಂತಲೇ ಬಾಬಾರವರು ಹೇಳಿದ್ದು. ಅವರು ಲೋಕ ಕಲ್ಯಾಣಕ್ಕೋಸ್ಕರನೇ ತಮ್ಮನ್ನು ತಾವು ದೀಪದಂತೆ ಉರಿಸಿಕೊಂಡು ಬದುಕಿದವರು ಆ ಗುರುಗಳು. ಅವರ ಒಂದು ಶರಣದಲ್ಲಿ ನೀವಿದ್ದೀರಾ ಅಂದರೆ ಖಂಡಿತ ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ದಾರಿ ಅವರೇ ಆಗಿ ನಿಮ್ಮ ಜೀವನದಲ್ಲಿ ನಿಂತಿದ್ದಾರೆ. ಹಾಗಾಗಿ ಇಲ್ಲಿ ಭಗವಂತನಾದ ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿದ್ದು ಹೀಗೆ: ನಿನ್ನ ಅಧಿಕಾರ ಕೇವಲ ಕರ್ಮ ಮಾಡೋದು ಅರ್ಜುನ, ಯಾಕಂದರೆ ಪರಿಣಾಮ ಭವಿಷ್ಯದಲ್ಲೇ ಅಡಗಿದೆ, ಆದರೆ ಕರ್ಮ ನಿನ್ನ ಈ ವರ್ತಮಾನದ ಕ್ಷಣದಲ್ಲಿ ನಿನ್ನ ಕೈಯಲ್ಲಿದೆ ತಾನೇ, ಯೋಚನೆ ಮಾಡು ಅಂತ ಹೇಳಿ ಶ್ರೀಕೃಷ್ಣನು ಅರ್ಜುನನಿಗೆ ಬೋಧನೆ ಮಾಡ್ತಾನೆ. ಅಲ್ಲಿಗೆ ಯೋಚಿಸಿ, ಅರ್ಜುನನು ಕೂಡ ಗೆಲುವು ಅನ್ನೋದು ನನ್ನ ಭಾಗ್ಯದಲ್ಲಿದ್ದರೆ ಖಂಡಿತ ಅದು ನನಗೆ ಸಿಗ್ತದೆ ಅನ್ನೋ ರೀತಿಯಲ್ಲಿ ಅವನು ಸುಮ್ಮನೆ ಕೂತು ಬಿಟ್ಟಿದ್ರೆ, ಪ್ರಯತ್ನ ಮಾಡದೆ ಮಹಾಭಾರತದಂತಹ ಯುದ್ಧ ನಡೆದು ಇತಿಹಾಸ ಇವತ್ತಿಗೆ ನಮ್ಗೆ ಓದಲು ಸಿಗ್ತಿತ್ತ? ಯೋಚನೆ ಮಾಡಿ. ಅಂದರೆ ನನ್ನ ಭಾಗ್ಯದಲ್ಲಿಲ್ಲ, ನನ್ನ ಹಣೆಯ ಬರಹದಲ್ಲಿಲ್ಲ ಅಂತ ಹೇಳಿ ನೀವೇ ಸೋಲೊಪ್ಕೊಳ್ಳೋದು ಬೇಡ ಅಂತ ಹೇಳಿ ಇಲ್ಲಿ ಗುರುವು ಉದಾಹರಣೆ ಸಮೇತ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಉಪದೇಶವನ್ನು ನೀಡ್ತಾ ಇದ್ದಾರೆ. ಯಾಕಂದರೆ ನೀವು ಗುರುವಿನ ಎನರ್ಜಿಗೆ ಕನೆಕ್ಟ್ ಆಗಿದ್ದೀರಾ ಅಂದರೆ ಅವರ ಒಂದು ಮಾರ್ಗದರ್ಶನ ನಿಮ್ಗೆ ಸಿಗ್ತದೆ. ನೀವು ಅವರ ಶಿಷ್ಯರಾಗಿದ್ದೀರಾ ಅಂದರೆ ಖಂಡಿತ ನೀವು ಆತ್ಮವಿಶ್ವಾಸವನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ, ಇಲ್ಲ ನನ್ನ ಹಣೆಯ ಬರಹ ಇದೆ ಅನ್ನೋ ರೀತಿಯಲ್ಲಿ ಒಪ್ಕೊಂಡಂಥ ಸಂದರ್ಭದಲ್ಲಿ, ನನ್ನ ಭಾಗ್ಯದಲ್ಲಿ ನನಗೆ ಒಳ್ಳೆಯದಿಲ್ಲ ಅನ್ನೋ ರೀತಿಯಲ್ಲಿ ನೀವು ದುರ್ಬಲತೆಗೆ ಜಾರಿದಂಥ ಸಂದರ್ಭದಲ್ಲಿ ಗುರುವು ನಿಮಗೆ ಈ ಎನರ್ಜಿ ಕನೆಕ್ಟ್ ಮಾಡಿ ನಿಮ್ಮನ್ನು ಹೀಲ್ ಮಾಡ್ತಾಯಿದ್ದಾರೆ, ಹಾಗೆ ಗೈಡ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಭಾಗ್ಯ ಅವಕಾಶ ನೀಡುತ್ತೆ, ಆ ಒಂದು ಅವಕಾಶವನ್ನು ವಾಸ್ತವವಾಗಿ ಬದಲಾಯಿಸುವ ಕೆಲಸ ಕೇವಲ ಕರ್ಮ ಮಾಡುತ್ತೆ ಅನ್ನೋ ರೀತಿಯಲ್ಲಿ ನಿಮಗೆ ಹೇಳ್ತಿದ್ದಾರೆ. ಆ ಕರ್ಮವನ್ನು ನಿಸ್ಸಹಾಯಕರ ಸೇವೆ, ದಾನ, ಧರ್ಮ ಅನ್ನೋ ರೀತಿಯಲ್ಲಿ ಒಂದು ಮನುಷ್ಯತ್ವ, ಮಾನವೀಯತೆ ರೀತಿಯಲ್ಲಿ ನೀವು ಬದಲಾಯಿಸ್ಕೊಳ್ತಾ ಇದ್ದೀರಾ ಅಂದರೆ ಈ ಕರ್ಮ ನಿಮ್ಮ ಭಾಗ್ಯವನ್ನು ಬದಲಾಯಿಸುತ್ತೆ. ಅಷ್ಟೊಂದು ಶಕ್ತಿ ನೀವು ಮಾಡ್ತಾ ಇರುವ ಒಳ್ಳೆಯ ಉದ್ದೇಶದ ಕರ್ಮಗಳಿಗಿದೆ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ಹಾಗಾಗಿ ಕೆಲವು ಬಾರಿ ನೀವು ದುರ್ಬಲರಾದಾಗ ನಾನೇ ಸ್ವಯಂ ಚಮತ್ಕಾರದ ರೂಪದಲ್ಲಿ ಯಾವುದೋ ಒಂದು ರೂಪವನ್ನು ಧರಿಸಿ ನಿಮ್ಮ ಎದುರಿಗೆ ಬಂದು ನಿಂತು ನಿಮ್ಮ ದೋಷವನ್ನು ಸಹಾಯದ ಮೂಲಕ ಬೇಡಿ ನನ್ನ ಜೋಳಿಗೆಗೆ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನಿಮಗೆ ಪ್ರತಿ ಕ್ಷಣವೂ ಸಹಾಯ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಜೊತೆಗಿರುವ ಜೀವಂತ ಉಪಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಧ್ಯಾನ ಮಾಡಿ, ಸಾತ್ವಿಕ ಸತ್ಕಾರ್ಯಗಳ ಕಡೆ ಗಮನ ಕೊಡಿ, ಪ್ರಾಮಾಣಿಕವಾಗಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಖಂಡಿತ ಅದರಲ್ಲೆಲ್ಲ ನನ್ನ ಜೀವಂತ ಉಪಸ್ಥಿತಿ ಇದೆ, ನಿಮಗೆ ಸಹಾಯ ಮಾಡ್ತಾನೆ ಇರುತ್ತೆ ಅನ್ನೋ ರೀತಿಲಿ ಗುರುವು ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಗುರುವಿನ ಭಗವಂತನ ಎನರ್ಜಿಗೆ, ನೀವು ನಂಬಿದ ದೈವದ ಎನರ್ಜಿಗೆ ಕನೆಕ್ಟ್ ಆಗಿ ಇಲ್ಲಿ ನನಗೆ ಏನಾದರೂ ಉತ್ತರ ಸಿಗುತ್ತಾ, ನಾನೇನಾದರೂ ಸುಧಾರಣೆ ಮಾಡ್ಕೊಳ್ಬೋದಾ, ನಾಳೆಯ ಬದುಕಿಗೆ ಏನಾದರೂ ಒಂದು ಅರ್ಥಪೂರ್ಣವಾದ ತಿರುವು ಸಿಗುತ್ತಾ ಅನ್ನೋ ರೀತಿಲಿ ನಿಮ್ಮ ಸಮಸ್ಯೆಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಗುರುವಿನ ಎನರ್ಜಿಗೆ, ಭಗವಂತನ ಎನರ್ಜಿಗೆ, ದೈವದ ಎನರ್ಜಿಗೆ ಕನೆಕ್ಟ್ ಆಗಿದ್ದೀರಾ ಅಂದರೆ ನಿಮಗೆ ಮೊದಲನೇದಾಗಿ ಗುರುವಿನ ಮಾರ್ಗದರ್ಶನ ಸಿಗ್ತಾ ಇದೆ. ಎರಡನೇದಾಗಿ ನಿಮಗೆ ನೀವು ನಂಬಿದ ದೇವರ ಅನುಗ್ರಹ, ಆಶೀರ್ವಾದ ಸಿಗ್ತಾ ಇದೆ. 100ಕ್ಕೆ 100% ನಿಮ್ಮ ಜೀವನದಲ್ಲಿ ಬಹಳ ಬೇಗ ಒಳ್ಳೆಯದಾಗೋದಿದೆ, ಒಂದು ಪರಿವರ್ತನೆ ಸಿಗೋದಿದೆ. ಯಾವ ವಿಚಾರದಲ್ಲಿ ಇಷ್ಟು ದಿನ ನೀವು ಸಫರ್ ಮಾಡಿದ್ದೀರಲ್ಲ ಅದಕ್ಕೊಂದು ಪರಿವರ್ತನೆ ಸಿಗುತ್ತೆ. ಅದು ಕೋರ್ಟು ಕಚೇರಿ ವಿಚಾರದಲ್ಲಿ, ಹಾಗೆ ಒಂದು ಕರ್ಮ ಮಾಡಿದ್ದೀರಾ, ನಿಷ್ಠೆಯಿಂದ ಯಾವುದೋ ಒಂದು ವಿಚಾರದಲ್ಲಿ ನೀವು ಸೇವೆ ಮಾಡಿದ್ದಾಗಿರ್ಬೋದು, ಒಬ್ಬರಿಗೆ ಉಪಕಾರ ಮಾಡಿದ್ದಾಗಿರ್ಬೋದು, ಪ್ರಾಮಾಣಿಕವಾಗಿ ದುಡಿದಿದ್ದಾಗಿರ್ಬೋದು, ಒಬ್ರಿಗೊಂದು ಒಳ್ಳೆ ರೀತಿಯಲ್ಲಿ ನೀವು ಏನು ಮಾಡಿದ್ರು ಅದು ನಿಮಗೆ ಮರಳಿ ಒಂದು ಪುಣ್ಯದ ರೂಪದಲ್ಲಿ ಸರಿಯಾದ ಸಮಯಕ್ಕೆ ನಿಮ್ಮ ಮಕ್ಕಳ ಒಂದು ಸುಂದರವಾದ ಭವಿಷ್ಯವಾಗಿರ್ಬೋದು, ಯಾವುದೋ ರೀತಿಯಲ್ಲಿ ಒಂದು ಸಹಾಯ ಮಾಡುತ್ತೆ. ನಿಮ್ಮ ಒಂದು ಕುಟುಂಬಕ್ಕೆ ಒಂದು ಯಾವುದೋ ರೀತಿಯ ಒಂದು ಶಾಪ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡಿದ್ದೀರಲ್ಲ ಅದು ಒಂದು ಮಗುವಿನ ಮೂಲಕ ಒಂದು ವಿಮೋಚನೆಯಾಗಿ ಬರ್ಬೋದು ಅನ್ನೋ ರೀತಿಯಲ್ಲೂ ಕೂಡ
ಕಾಣಿಸ್ತಾ ಇದೆ. ಈ ರೀತಿ ಎಲ್ಲ ಭಾಗ್ಯ ನಿಮಗೆ ಒಲಿದು ಬರಲಿಕ್ಕೆ ಕಾರಣ ನಿಮ್ಮ ಜೀವನದಲ್ಲಿ ನೀವು ಮಾಡಿಕೊಂಡ ಪರಿವರ್ತನೆ, ನಿಮ್ಮನ್ನು ನೀವು ತಿದ್ದುಕೊಂಡಿದ್ದು ಇದಕ್ಕೆ ಕಾರಣವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹೇಗೇಗೋ ಬದುಕಿ ಜೀವನದಲ್ಲಿ ಒಂದಿಷ್ಟು ಸಮಯ ವ್ಯರ್ಥ ಮಾಡಿಬಿಟ್ಟೆ, ಆದರೆ ಗುರುವಿನ ಶರಣದಲ್ಲಿ ಬಂದ ಮೇಲೆ ಅರ್ಥಪೂರ್ಣ ಜೀವನ ಅಂದರೆ ಏನು ಅಂತೇಳಿ ನಾನೀಗ ಅರ್ಥ ಮಾಡಿಕೊಂಡು ಸಾಕ್ತಾ ಇದ್ದೀನಿ. ಖಂಡಿತ ಹಿಂದೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ಮುಂದೊಂದು ಬದುಕಿಗೆ ದಾರಿ ತೋರಿಸಿ ಅನ್ನುವ ನಿಮ್ಮ ಮನವಿಯನ್ನು ಇಲ್ಲಿ ಸ್ವೀಕರಿಸಲಾಗಿದೆ. ಹಾಗಾಗಿ ನಿಮಗೆ ಪ್ರತಿ ಕ್ಷಣ ಇಲ್ಲಿ ಗುರುವಿನ ಮಾರ್ಗದರ್ಶನ ಸಿಗುತ್ತೆ. ನಿಮ್ಮನ್ನು ಗಟ್ಟಿಯಾಗಿಸ್ಲಿಕ್ಕೆ, ನಿಮ್ಮನ್ನು ತಿದ್ದಲಿಕ್ಕೆ, ನೀವು ಸರಿಯಾದ ನಿರ್ಧಾರಗಳನ್ನು ಜೀವನದಲ್ಲಿ ತಗೊಳ್ಳೋಕ್ಕೆ, ನೀವು ನಿಮ್ಮನ್ನು ಸಂಭಾಳಿಸ್ಲಿಕ್ಕೆ. ನಾನು ತುಂಬ ಒಳ್ಳೇದು ಮಾಡ್ತಾಯಿದ್ದೀನಿ, ತುಂಬ ಒಳ್ಳೆಯದನ್ನು ಬಯಸ್ತಾಯಿದ್ದೀನಿ, ಯಾರಿಗೂ ಕೂಡ ಕೆಟ್ಟದನ್ನು ಮಾಡಿಲ್ಲ, ಆದರೂ ಕೂಡ ನನ್ನ ಜೀವನದಲ್ಲಿ ನನಗೆ ಮೋಸ ಆಗಿದೆ, ನಾನು ಒಳ್ಳೆಯತನಕ್ಕೆ ನನಗೆ ದ್ರೋಹ ಆಗಿದೆ, ನಾನು ಎಷ್ಟೇ ಒಳ್ಳೇದು ಮಾಡಿದರೂ ಕೂಡ ನನಗೆ ಕೆಟ್ಟದಾಗ್ತಾ ಇದೆ ಅನ್ನೋ ರೀತಿಲಿ ನಿಮ್ಮನ್ನು ಬದಲಾಯಿಸ್ಕೊಂಡು ದ್ವೇಷ ಸಾಧಿಸೋದು ಬೇಡ, ಆ ಒಳ್ಳೆಯ ಕೆಲಸಗಳನ್ನು ಕೂಡ ಬಿಡೋದು ಬೇಡ. ನೀವು ಏನು ನಿಮ್ಮ ವ್ಯಕ್ತಿತ್ವ ಏನೋ ಅದು ನಡೀತಾ ಇದೆ, ಅದನ್ನು ಇನ್ನೊಬ್ಬರಿಗೋಸ್ಕರ ಯಾರೋ ಮೋಸ ಮಾಡಿದ್ರು, ಯಾರೋ ನಿಮ್ಮನ್ನು ಉಪಯೋಗಿಸ್ಕೊಂಡ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರ ವ್ಯಕ್ತಿತ್ವ ಹೇಗಿದೆಯೋ ಹಾಗೆ ನೀವು ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಳ್ಳೋದು ಬೇಡ. ನೀವೇನಾಗಿದ್ರೂ ನೀವು ಅದೇ ಆಗಿರಿ, ನಿಮ್ಮ ಸ್ಥಾನದಲ್ಲೇ ನೀವು ನಿಂತಿರಿ. ನಿಮ್ಗೇನು ಸಿಗಬೇಕೋ ಅದು ನಿಮಗೆ ಖಂಡಿತ ಸಿಗತ್ತೆ. ಈಗೇನು ನಿಮಗೆ ನಿಮ್ಮ ಒಳ್ಳೆತನಕ್ಕೆ ದ್ರೋಹ ಆಗಿದೆಯೋ, ಮೋಸ ಆಗಿದೆಯೋ ಅದೊಂದು ಪಾಠ. ಅದರ ಅರಿವಿನೊಂದಿಗೆ ನೀವು ಒಂದಿಷ್ಟು ಪರಿವರ್ತನೆ, ಒಂದಿಷ್ಟು ಹೊಸ ವಿಚಾರಗಳ ಕಡೆ ಗಮನ, ಹಾಗೆ ನಿಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ, ವಿಶೇಷವಾದ ರೀತಿಯಲ್ಲಿ ಗುರುತಿಸಿಕೊಳ್ಳುವ ಅವಕಾಶವನ್ನು ತಂದುಕೊಡೋದಾಗಿತ್ತು. ಹಾಗಾಗಿ ಕೆಲವೊಂದು ವಿಚಾರಗಳು ಪರೀಕ್ಷೆಗಳಾಗಿ, ಒಂದಿಷ್ಟು ಪಾಠಗಳಾಗಿ ನಿಮಗೆ ಸಿಕ್ಕಿದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಚಿಂತೆ ಮಾಡೋದು ಬೇಡ, ಚಿಂತನೆ ಮಾಡಿ ಅದ್ರ ಜೊತೆಗೆ ನಿಮ್ಮ ಪ್ರಾಮಾಣಿಕ ಕೆಲಸದ ಕಡೆ ಗಮನ ಕೊಡಿ. ಈ ಬಾಬಾ ಹೇಳ್ತಾ ಇದ್ದಾರೆ, ಭಾಗ್ಯ ಎನ್ನುವುದು ಮಣ್ಣಿನ ತರಹ, ಕರ್ಮ ಅನ್ನೋದು ಕುಂಬಾರನ ಕೈಗಳ ತರಹ. ಅಂದರೆ ಮಣ್ಣಿನಲ್ಲಿ ಸಾವಿರಾರು ರೀತಿಯ ಸಾಧ್ಯತೆಗಳು ಅಡಗಿರ್ತವೆ, ಏನು ಬೇಕಾದರೂ ಮಾಡ್ಕೊಳ್ಬೋದು, ಆದರೆ ಅದಕ್ಕೆ ಆಕಾರ ಕೈಗಳೇ ನೀಡ್ತವೆ ಅಲ್ವಾ. ಅದೇ ರೀತಿ ಇಲ್ಲಿ ಎರಡು ರೀತಿಯ ಎನರ್ಜಿಯ ಜನರು ಕನೆಕ್ಟ್ ಆಗಿದ್ದೀರ. ಒಂದು ರೀತಿಯ ಎನರ್ಜಿಯ ಜನರು ಒಂದಿಷ್ಟು ಕಠಿಣತೆ, ಸಮಸ್ಯೆಗಳು, ಸಂಕಷ್ಟಗಳು, ಇಲ್ಲ ಏನೋ ಜೀವನದಲ್ಲಿ ಸೋಲಾಗ್ತಾ ಇದೆ, ಇಲ್ಲ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ, ನೀವು ಬಯಸಿದ್ದು ಸಿಗಲಿಲ್ಲ, ಆಗಿದ್ದು ಅಂದರೆ ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ಅಂದಾಗ ಬೇಗನೆ ನೀವು ದುರ್ಬಲತೆಗೆ ಜಾರ್ತೀರಾ. ಇನ್ನೂ ಕೆಲವರು ಜನರು ಈ ರೀತಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೂ ಕೂಡ ಏನಾದರೂ ಒಳ್ಳೆಯದಾಗೇ ಆಗತ್ತೆ ಅನ್ನೋ ರೀತಿಲಿ ದೃಢವಾದ ವಿಶ್ವಾಸದಿಂದ ಆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ. ಯಾವುದಾದ್ರೂ ರೂಪದಲ್ಲಿ ನನಗೆ ಆ ಗುರುವಿನದ್ದು, ಆ ಭಗವಂತನದ್ದು ಒಂದು ಸಹಾಯ ಸಿಕ್ಕೇ ಸಿಗುತ್ತೆ ಅನ್ನುವ ನಂಬಿಕೆಯಿಂದ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಆ ಸಮಸ್ಯೆಗಳನ್ನು ವಿರೋಧಿಸಿ ಮಾಡ್ತಾ ಇದ್ದೀರಾ, ಅವುಗಳನ್ನು ಎದುರಿಸ್ತಾ ಇದ್ದೀರಾ. ಆ ಸಮಸ್ಯೆಗಳನ್ನೇ ನನ್ನ ಶಕ್ತಿ, ಬಲ ಅನ್ನೋ ರೀತಿಯಲ್ಲಿ ತಗೊಂಡು ಅವುಗಳಿಂದ ಹೊರಗೆ ಬರುವ ದಾರಿಯನ್ನು ಕಂಡುಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅಂದರೆ ಅಂತರ ಇಲ್ಲಿ ಪರಿಸ್ಥಿತಿಯಲ್ಲ, ನಿಮ್ಮ ಅಂತರ ಪ್ರತಿಕ್ರಿಯೆಯಲ್ಲಿದೆ. ನೀವು ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತೀರೋ ಆ ಸಮಸ್ಯೆಗಳಿಗೆ ಅದೇ ರೀತಿ ಕರ್ಮವಾಗಿರುತ್ತೆ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಭಾಗ್ಯ ನಿಮ್ಮ ಜೊತೆ ಏನು ಮಾಡ್ತದೆ, ಅದು ಪೂರ್ಣವಾಗಿ ಭಾಗ್ಯದ ಕೈಯಲ್ಲಿರೋದಿಲ್ಲ. ಅಂದರೆ ನೀವು ಭಾಗ್ಯದ ಜೊತೆ ಹೇಗೆ ವರ್ತಿಸ್ತೀರಾ ಅದು ಪೂರ್ಣವಾಗಿ ನಿಮ್ಮ ಕೈಯಲ್ಲಿರುತ್ತೆ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಅಂದರೆ ಭಾಗ್ಯದಲ್ಲಿರೋದೇ ನನಗೆ ಸಿಗಬೇಕು ಅಂದರೆ ಭಾಗ್ಯನೇ ನೇರವಾಗಿ ಬರೋದಿಲ್ಲ. ಭಾಗ್ಯ ಮೊದಲು ಅವಕಾಶವನ್ನು ಕೊಡುತ್ತೆ, ಅಂದರೆ ಕರ್ಮ ಅವಕಾಶವನ್ನು ಕೊಡುತ್ತೆ. ಅವಕಾಶವನ್ನು ನೀವು ಹೇಗೆ ನಿಮ್ಮ ಜೀವನದಲ್ಲಿ ಉಪಯೋಗಿಸ್ಕೊಳ್ತೀರೋ ಅದು ಭಾಗ್ಯವಾಗಿ ಬದಲಾಗತ್ತೆ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಒಂದು ಸತ್ಯ ನಿಮ್ಮ ಜೀವನಕ್ಕೆ ತಿಳಿಬೇಕಾಗಿತ್ತು, ಅದು ತಿಳಿತಾ ಇದೆ. ಅಂದರೆ ನನ್ನ ಭಾಗ್ಯದಲ್ಲಿ ಅದಿಲ್ಲ ಬಿಡು ಅನ್ನೋ ರೀತಿಲಿ ಸೋಲು ಒಪ್ಕೊಳ್ಳೋದು ಬೇಡ, ನನ್ನ ಭಾಗ್ಯದಲ್ಲಿ ಕೆಟ್ಟದೇ ಇದೆ ಅನ್ನೋ ರೀತಿಲಿ ನೀವು ಒಪ್ಕೊಳ್ಳೋದು ಬೇಡ. ಭಾಗ್ಯದಲ್ಲಿ ಮದುವೆ ಆಗೋ ಯೋಗ ಇಲ್ಲ, ಸಂತಾನ ಆಗೋ ಯೋಗ ಇಲ್ಲ, ಒಂದು ಒಳ್ಳೆಯ ಕೆಲಸ ಇಲ್ಲ, ಒಂದು ಉತ್ತಮ ಜೀವನದ ದಡ ಸೇರೋ ಭಾಗ್ಯನೇ ಇಲ್ಲ ಅನ್ನೋ ರೀತಿಲಿ ಅನ್ಕೋಬೇಡಿ. ನೀವು ಮಾಡಿದ ದಿನನಿತ್ಯದ ಒಳ್ಳೆಯ ಉದ್ದೇಶದ ಈ ವರ್ತಮಾನದಲ್ಲಿ ಏನು ಮಾಡ್ತಿದ್ದೀರಾ, ಆ ಕರ್ಮಗಳು ಹಿಂದೇನಾಗಿತ್ತೋ ಪ್ರಾರಬ್ಧ ಕರ್ಮ ನಿಮಗೆ ತಿಳಿದಿಲ್ಲ, ಮುಂದೇನಾಗುತ್ತೋ ಭವಿಷ್ಯ ಅದನ್ನೂ ಕೂಡ ತಿಳಿದಿಲ್ಲ. ಆದರೆ ಗುರು ಹೇಳ್ತಿದ್ರೆ ಇವತ್ತಿನ ಕರ್ಮವನ್ನು ನಾನು ಯಾಕೆ ಶುದ್ಧ ಮಾಡಿಸ್ತಾ ಇದ್ದೀನಿ ಅಂದರೆ ಅದು ನಿಮ್ಮ ಪ್ರಾರಬ್ಧದಲ್ಲಿರುವ ಒಂದಿಷ್ಟು ಕೆಟ್ಟ ಕರ್ಮಗಳನ್ನು, ಬ್ಲಾಕೇಜ್ಗಳನ್ನು ದೂರ ಮಾಡುತ್ತೆ, ರಿಮೂವ್ ಮಾಡುತ್ತೆ, ಹಾಗೆ ಒಳ್ಳೆಯದನ್ನು ಕೊಡುತ್ತೆ. ಆ ಒಳ್ಳೆಯದು ಇವತ್ತಿನ ಕರ್ಮದಲ್ಲಿ ನೀವೇನು ಒಂದು ಒಳ್ಳೆಯದನ್ನು ಮಾಡ್ತೀರೋ ಅದು ನಿಮ್ಮ ಭಾಗ್ಯದಲ್ಲಿ ನಿಮಗೆ ಏನು ಒಂದು ಉತ್ತಮ ಬೇಕು ಅಂತ ಬಯಸ್ತಿದ್ರೋ ಅದನ್ನೇ ಭಾಗ್ಯವಾಗಿ ಪರಿವರ್ತನೆ ಮಾಡಿಕೊಡುತ್ತೆ. ಅಂದರೆ ನಿಮ್ಮ ಭಾಗ್ಯ ಅನ್ನೋದು ಇವತ್ತಿನ ನಿಮ್ಮ ಕರ್ಮದಲ್ಲಿದೆ, ಅದನ್ನು ಅರ್ಥ ಮಾಡ್ಕೋ. ಅಂದರೆ ಪೂರ್ಣವಾಗಿ ನಿಮ್ಮ ಕೈಯಲ್ಲೇ ನಿಮ್ಮ ಭಾಗ್ಯ ಇದೆ ಅನ್ನೋ ರೀತಿಲಿ ಗುರುವು ನಿಮಗೆ ಒಂದು ಎಚ್ಚರಿಕೆ ಮತ್ತು ಒಂದು ಬ್ಲೆಸ್ಸಿಂಗು ಕೂಡ, ನಿಮಗೊಂದು ಸುಳಿವು, ರಹಸ್ಯ ತಿಳಿಸ್ತಾ ಇದ್ದಾರೆ ಅನ್ನೋ ರೀತಿಲಿ ಬರ್ತಾಯಿದೆ. ಇಲ್ಲಿ ನೋಡಿ, ದೋಣಿ ಈಗ
ಹೇಗೆ ನೀವು ಒಂದು ಕೆರೆಯಲ್ಲಿ, ಒಂದು ಹೊಳೆಯಲ್ಲಿ, ನದಿಯಲ್ಲಿ, ಸರೋವರದಲ್ಲಿ ಸಾಗಿಸ್ತಾ ಇರ್ತೀರಾ ಅಂದರೆ, ಅದು ನೀರು ಯಾವ ರೀತಿ ಅಲೆಗಳು ಹೋಗ್ತಾ ಇರುತ್ತೋ ಆ ದಿಕ್ಕಲ್ಲಿ ನೀವು ಕರ್ಕೊಂಡು ಹೋಗ್ತಾ ಇರ್ತೀರಾ. ಅಂದರೆ ಅಲೆಗಳು ಹೋಗೋ ದಿಕ್ಕಲ್ಲಿ ನೀವು ಒಂದು ನಿಮ್ಮ ದೋಣಿಯನ್ನು ತಗೊಂಡು ಹೋದಾಗ ಅದು ಸುಲಭವಾಗಿದ್ದ ದಾರಿಯಾಗಿರುತ್ತೆ. ನಿಮ್ಮದು ಶ್ರಮ ಅಂತ ಅಲ್ಲೇನೂ ಇರೋದಿಲ್ಲ. ಅದೇ ಜೋರಾಗಿ ಬಿರುಗಾಳಿ ಬೀಸ್ತಾ ಇದೆ, ಆಗ ನೀವು ಆ ದೋಣಿಯನ್ನು ನೀವು ಸಂಭಾಳಿಸ್ತಾ, ಅಂದರೆ ಆ ಬಿರುಗಾಳಿ ಬೀಸ್ತಾ ಇದೆ, ಅದ್ರ ಜೊತೆಗೆ ನೀವು ಆ ದೋಣಿಯನ್ನು ಹೇಗೆ ಹೇಗೆ ಬಿರುಗಾಳಿ ಬೀಸ್ತದೋ ಅದಕ್ಕೆ ತಕ್ಕ ಹಾಗೆ ಬುದ್ಧಿವಂತಿಕೆಯಿಂದ ಅಲೆಗಳ ಮೂಲಕ ಹೇಗೆ ಹೇಗೆ ತಗೊಂಡು ಹೋಗ್ತಿರೋಲ್ಲ, ಅದು ಬುದ್ಧಿವಂತಿಕೆ. ಎಲ್ಲ ಆರಾಮಾಗಿ ದೋಣಿ ಹೋಗ್ತಾ ಇದೆ ಅಂದರೆ ನನ್ನ ಭಾಗ್ಯ ಎಷ್ಟು ಚೆನ್ನಾಗಿದೆ ಅಂತೀರ. ಆದರೆ ನಿಜವಾದ ನಾವಿಕ ಅನುಕೂಲ ಇದ್ದಲ್ಲಿ ಓಡಿಸ್ತಾರಲ್ಲ ಅವರಲ್ಲ. ಕೆಲವೊಂದು ಸಾರಿ ಬಿರುಗಾಳಿ ಬೀಸಿದಾಗಲೂ ಕೂಡ ಅಲ್ಲೇ ದಾರಿ ಮಾಡಿಕೊಂಡು ಆ ದೋಣಿಯನ್ನು ಕರ್ಕೊಂಡು ಹೋಗ್ತಾರಲ್ಲ, ವಿಪರೀತವಾದ ಗಾಳಿಯಲ್ಲೂ ಕೂಡ ದೋಣಿಯನ್ನು ತಿರುಗಿಸ್ತಾ ದಾರಿ ಮಾಡ್ಕೊಳ್ತಾ ಒಂದು ದಡ ಸೇರಿಸ್ತಾರಲ್ಲ, ಅವನೇ ನಿಜವಾದ ನಾವಿಕ ಅಂತ ಹೇಳಿ ಇಲ್ಲಿ ಗುರು ಹೇಳ್ತಾರೆ. ಹಾಗೆ ಜೀವನದಲ್ಲಿ ಎಲ್ಲವೂ ಸರಿಯಾಗಿತ್ತು. ನಿಮ್ಮ ತಂದೆ ತಾಯಿ ಆಸ್ತಿ ಮಾಡಿಟ್ಟು ನೀವು ಪ್ರೀತಿ ಬಯಸಿದಾಗ ಪ್ರೀತಿ ಸಿಗೋದು, ನೀವು ಎಲ್ಲಿಗೋ ಹೋಗಬೇಕು ಅಂದ್ಕೊಂಡಾಗ ಹೋಗೋದು, ಇವತ್ತು ಆರೋಗ್ಯ ತುಂಬ ಚೆನ್ನಾಗಿರಬೇಕು ಅಂದಾಗ ಆರೋಗ್ಯ ಚೆನ್ನಾಗಿರೋದು, ಈ ರೀತಿಯೆಲ್ಲ ನಿಮಗೆ ಏನೆಲ್ಲ ಬಯಸ್ತಿರೋ ಕೂತ್ಕೊಂಡು ಅದೆಲ್ಲ ನಿಮಗೆ ಕುಂತಲ್ಲೇ ಸಿಕ್ತು ಅಂದರೆ ಅದು ಭಾಗ್ಯ ಅಲ್ಲ, ನಿಜವಾದ ಒಂದು ಜೀವನವೂ ಅಲ್ಲ, ಅರ್ಥಪೂರ್ಣವಾದ ಜೀವನವೂ ಅಲ್ಲ. ಜೀವನದಲ್ಲಿ ಎಷ್ಟು ಕಷ್ಟ, ದುಃಖ, ಸಮಸ್ಯೆಗಳು ಏನೇ ಎದುರಾಗಿರಲಿ, ಏನೇ ನಿಮಗೆ ಸಿಗದೇ ಇರಲಿ, ಅದೆಲ್ಲವನ್ನೂ ಕೂಡ ಸಂಭಾಳಿಸ್ತಾ, ಇಲ್ಲದನ್ನು ಹುಡುಕ್ತಾ, ಪಡ್ಕೊಳ್ತಾ, ಶ್ರಮ ಪಡುತ್ತಾ, ಸಮಸ್ಯೆಗಳನ್ನು ಎದುರಿಸ್ತಾ, ಕಳ್ಕೊಳ್ತಾ, ಅದರಲ್ಲೇ ಒಳ್ಳೆಯ ಕರ್ಮದ ಉದ್ದೇಶಗಳನ್ನು ಹೊಂದಿ ನಿಮ್ಮನ್ನು ನೀವು ಸಂಭಾಳಿಸ್ತಾ ಒಂದು ಭರವಸೆಯಿಂದ ನಿಮ್ಮನ್ನು ನೀವು ಮುಂದೆ ತಗೊಂಡು ಹೋಗ್ತಿರಲ್ಲ, ಇದೇ ಕರ್ಮದ ಶಕ್ತಿಯಾಗಿದೆ. ಭಾಗ್ಯ ಅವಕಾಶ ಕೊಡುತ್ತೆ. ಕರ್ಮ ಅವಕಾಶವನ್ನು ಪ್ರಾಪ್ತಿ ಏನಾದರೂ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಗುರು ಹೇಳ್ತಿದ್ದಾರೆ. ಭಾಗ್ಯ ಒಂದು ಲೋಹದ ತರಹ, ಕರ್ಮ ಒಂದು ಆಯಸ್ಕಾಂತದ ತರಹ. ಇಲ್ಲಿ ಶಕ್ತಿಶಾಲಿ ಕರ್ಮದಂತಹ ಚುಂಬಕ ಶಕ್ತಿ ಎಲ್ಲಿರುತ್ತೋ ಭಾಗ್ಯ ಅಲ್ಲಿ ತಾನಾಗಿಯೇ ಸೆಳೆಯಲ್ಪಡುತ್ತೆ ಅನ್ನೋ ರೀತಿಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ನಿಮ್ಮ ಜೀವನದ ಪರಿಸ್ಥಿತಿಗಳಿಂದ ಹೆದರೋದು ಬೇಡ. ನಿಮ್ಮನ್ನು ಕೆಲವು ಪರಿಸ್ಥಿತಿಗಳಲ್ಲಿ ಬದಲಾಯಿಸಿಕೊಳ್ಳುವ ಒಂದು ಧೈರ್ಯವನ್ನು ಮಾಡಿ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿ. ನೀವು ಕೆಲವೊಂದು ಸಾರಿ ನಿಮ್ಮಲ್ಲಿರುವ ಒಂದಿಷ್ಟು ಅವಗುಣಗಳನ್ನು ತೊರೆದು ಬದಲಾದರೆ ನಿಮ್ಮ ವ್ಯಕ್ತಿತ್ವ ಬದಲಾಗತ್ತೆ. ನಿಮ್ಮ ಅಭ್ಯಾಸಗಳು ಬದಲಾದಂತೆ ನಂತರ ನಿಮ್ಮ ಇಷ್ಟು ನಿರ್ಧಾರಗಳು ಬದಲಾಗ್ತವೆ. ನಿಧಾನವಾಗಿ ನಿಧಾನವಾಗಿ ನಿಮ್ಮ ಹಣೆಯ ಬರಹ ಕೂಡ ಆ ಕರ್ಮಗಳಿಗೆ ತಕ್ಕ ಹಾಗೆ ಬದಲಾಗುತ್ತೆ. ನೀವು ಹೇಳ್ಬೋದು ಹಣೆಯ ಬರಹದಲ್ಲಿ ಬರೆದದ್ದೇ ಆಗೋದು ಅಂತ ಹೇಳಿ. ಇಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು ಹಾಗೆ, ಇಲ್ಲಿ ಗುರುವಿನ ಒಂದು ಬೋಧನೆಯೂ ಹಾಗೆ ಆಗ್ತಾ ಇದೆ. ನಿನ್ನ ಇವತ್ತಿನ ಕರ್ಮ ನಿನ್ನ ನಾಳೆಯ ದಿನವನ್ನು ಬದಲಾಯಿಸುತ್ತೆ. ಹಾಗೆ ನಿನ್ನ ದಿನನಿತ್ಯದ ಒಂದು ನಿಧಾನವಾದ ಒಳ್ಳೆಯ ಉದ್ದೇಶದ ಕರ್ಮಗಳು ನಿನ್ನ ಹಣೆಯ ಬರಹವನ್ನು ಕೂಡ ಬದಲಾಯಿಸುತ್ತೆ ಅನ್ನೋ ರೀತಿಲಿ ಹೇಳ್ತಿದೆ. ಪುರಾಣ ಕಥೆಗಳಲ್ಲಿ ನೀವು ಎಷ್ಟೋ ಕಥೆಗಳನ್ನು ಕೇಳಿದ್ದೀರ, ಒಂದಿಷ್ಟು ಹಣೆ ಬರಹವನ್ನೇ ಬದಲಾಯಿಸಿಕೊಂಡಂಥ ಕಥೆಗಳನ್ನು ಕೇಳಿದ್ದೀರಾ. ಅಂದರೆ ಅದ್ಯಾವುದೂ ಕೂಡ ಸುಳ್ಳಲ್ಲ, ಸುಳ್ಳಾದ ಎನರ್ಜಿ ಅಲ್ಲ. ಅಂಥ ಶಕ್ತಿ ಈಗಲೂ ಕೂಡ ಮನುಷ್ಯನಲ್ಲಿದೆ. ಯಾಕಂದರೆ ಭಗವಂತನ ಅಂಶ ನಾವು ಆಗಿದ್ದೀವಿ. ಆದರೆ ಆ ಒಂದು ಸಮಯ ಪ್ರಜ್ಞೆ ಆಗಿರ್ಬೋದು, ಅಂಥ ಉತ್ತಮವಾದ ಕರ್ಮ ಆಗಿರ್ಬೋದು, ಉದ್ದೇಶ ಆಗಿರ್ಬೋದು, ಒಂದು ಸಮಾಧಾನ ಆಗಿರ್ಬೋದು, ಹಾಗೆ ಒಂದು ತಾಳ್ಮೆ, ಸಂಯಮ ನಮ್ಮಲ್ಲಿಲ್ಲ ಅನ್ನೋ ರೀತಿಲಿ ಕಾಣಿಸ್ತಿದೆ. ಒತ್ತಡ ಈಗಲೇ ಬೇಕು, ಈಗಲೇ ಆಗಬೇಕು, ಈ ಸಮಸ್ಯೆಯಿಂದ ಹೇಗೆ, ಆ ಸಮಸ್ಯೆಯನ್ನು ಎದುರಿಸೋಕ್ಕಾಗತ್ತಾ, ಆಗಲ್ಲ ಅನ್ನೋ ರೀತಿಲಿ ಒಂದಿಷ್ಟು ದುರ್ಬಲತೆಯ ವಿಚಾರಗಳು ನಿಮ್ಮನ್ನು ಕಾಡ್ತಾ ಇದ್ದಾವೆ ಅನ್ನೋ ರೀತಿಲಿ ಕಾಣಿಸ್ತಿದೆ. ಹಾಗಾಗಿ ಕೆಲವು ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತಗೊಳ್ಳೋಕ್ಕಾಗದೆ ಒದ್ದಾಡ್ತಾಯಿದ್ರಿ. ಯಾವುದೋ ಜನ್ಮದ ಪುಣ್ಯದ ಫಲವೆಂಬಂತೆ ಗುರುವಿನ ನೆರಳಲ್ಲಿ ಅವರ ಶರಣದಲ್ಲಿ ಬಂದಿರೋದ್ರಿಂದ ಈಗ ನಿಮಗೆ ಅವರ ಉಪದೇಶಗಳು ಅನೇಕ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಇದರಿಂದ ನಿಮ್ಮನ್ನು ನೀವು ಸಂಭಾಳಿಸ್ಕೊಳ್ತಾ ಇದ್ದೀರಾ, ಸಮಾಧಾನ ಪಡಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ನಿಮ್ಗೇನು ಸಿಗ್ತಾ ಇದೆಯೋ ಅದೆಲ್ಲದಕ್ಕೂ ನಾನೇ ಕಾರಣ, ಅದನ್ನು ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನೋ ರೀತಿಲಿ ನೀವು ಬದಲಾಗಿದ್ದೀರಾ. ಹಿಂದೆ ಹಾಗಲ್ಲ. ನಿಮ್ಗೇನೇ ಆದರೂ ಅದಕ್ಕೆ ಭಗವಂತನನ್ನು ಪ್ರಶ್ನೆ ಮಾಡ್ತಿದ್ರಿ, ಇಲ್ಲ ದೂರ್ತಿದ್ರಿ, ಇಲ್ಲ ಇನ್ನೊಬ್ಬರನ್ನ ಹೀಯಾಳಿಸ್ತಿದ್ರಿ, ಇನ್ನೊಬ್ಬರ ಮೇಲೆ ಕೋಪಗೊಳ್ತಾ ಇದ್ರಿ, ಇಲ್ಲ ಯಾವುದ್ಯಾವುದೋ ರೀತಿಲಿ ನಿಮ್ಮ ಕೋಪವನ್ನು ತೋರಿಸ್ತಿದ್ರಿ, ಅಸೂಯೆ ಪಟ್ಕೊಳ್ತಿದ್ರಿ, ಈ ರೀತಿ ಇನ್ನೊಬ್ಬರ ಜೊತೆ ನಿಮ್ಮನ್ನು ಹೋಲಿಕೆ ಮಾಡ್ಕೊಳ್ತಿದ್ರಿ. ಆದರೆ ಈಗ ನನಗೇನು ಸಿಗ್ತಾ ಇದೆಯೋ ಅದು ನನ್ನದೇ ಯಾವುದೋ ಒಂದು ಜನ್ಮದ ಕರ್ಮ ಆಗಿದೆ. ಇದರಲ್ಲಿ ಏನೋ ಕಲಿಯೋದಿದೆ, ಇಲ್ಲ ಕಲಿಸೋದಿದೆ, ಇಲ್ಲ ಆತ್ಮದ ಉದ್ದೇಶ ಏನೋ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ನಾನು ಸಂಭಾಳಿಸ್ಬೇಕು, ಇಲ್ಲೇ ಕಳ್ಕೊಳ್ಬೇಕು, ಒಂದು ಉತ್ತಮವಾದ ರೀತಿಯಲ್ಲಿ ನನ್ನನ್ನು ಬದಲಾವಣೆ ಮಾಡಿಕೊಳ್ಬೇಕು ಅಂತ ಏನು ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಇದು ಆ ಗುರುವಿನ ಆಶೀರ್ವಾದ, ನೀವು ನಂಬಿದ ಭಗವಂತನ ಆಶೀರ್ವಾದ, ಯಾವುದೋ ಜನ್ಮದ ಪುಣ್ಯ ಪ್ರಾಪ್ತಿ ನಿಮ್ಮನ್ನು ಈ ರೀತಿಯಾಗಿ ಗುರುವಿನ ಶರಣದಲ್ಲಿ ತಂದು ನಿಲ್ಲಿಸಿ ನಿಮ್ಮನ್ನು ನೀವು ತಿದ್ಕೊಳ್ಳೋಕ್ಕೆ ದಾರಿ ಮಾಡಿಕೊಟ್ಟಿದೆ. ನಿಮ್ಮನ್ನು ನೀವು
ತಿದ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಅಂದರೆ ನಿಮ್ಮ ತಪ್ಪುಗಳನ್ನು ಒಪ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಆದರೆ ನೀವು ಒಪ್ಕೊಂಡು ಅದನ್ನು ತಿದ್ಕೊಳ್ತಾ ಇದ್ದೀರಾ ಅಂದರೆ ಖಂಡಿತ ನಿಮ್ಮ ಭವಿಷ್ಯ, ಮುಂದಿನ ಭವಿಷ್ಯ ತುಂಬ ಸುಂದರವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತದೆ. ಒಟ್ಟಾರೆಯಾಗಿ ಇವತ್ತು ಒಂದಿಷ್ಟು ಗುರುವಿನ ಉಪದೇಶಗಳ ಎನರ್ಜಿಯೇ ಕನೆಕ್ಟ್ ಆಗಿತ್ತು. ಅದಕ್ಕೆ ಉದಾಹರಣೆ ಕೊಟ್ಟು ನಾನು ಅದನ್ನು ನಿಮಗೆ ಅರ್ಥ ಮಾಡಿಸಿದ್ದೀನಿ. ಜೀವನ ಸೋಲಲ್ಲ, ಜೀವನ ಒಂದು ಸುಂದರ ಪ್ರಯಾಣ ಆಗಿರುತ್ತೆ. ಅದರಲ್ಲಿ ಏನು ಬರುತ್ತೋ ಅದನ್ನು ಸ್ವೀಕಾರ ಮಾಡಬೇಕು. ನೀವು ಎಲ್ಲೋ ಒಂದು ಕಾರಲ್ಲಿ ಜರ್ನಿ ಮಾಡ್ತಾಯಿದ್ದೀರಾ, ಇಲ್ಲ ಬಸ್ಸಲ್ಲಿ ಜರ್ನಿ ಮಾಡ್ತಾಯಿದ್ದೀರಾ ಅಂದರೆ ಅಲ್ಲಿ ನಿಮ್ಮನ್ನು ಒಂದೇ ರೀತಿ ನಿಧಾನವಾಗಿ ಸಮತಟ್ಟಾದ ಜಾಗದಲ್ಲೇ ಕೊಂಡೊಯ್ಯೋದಿಲ್ಲ ಆ ಬಸ್ಸು. ಏರಿಳಿತ ಬಂದಾಗ ಸೀಟ್ಗಳ ಮೇಲೆ ಕೂತಿರ್ತೀರ ಅಂದರೆ ಸ್ವಲ್ಪ ಹಾರೋದು, ಇಲ್ಲಾಂದರೆ ಆ ಕಡೆ ಈ ಕಡೆ ಅಲುಗಾಡೋದು, ಇಲ್ಲ ಹೊಟ್ಟೆ ಎಲ್ಲ ತುಳಿಸೋದು, ಇಲ್ಲ ವಾಮಿಟ್ ಬರೋದು, ಈ ರೀತಿ ಎಲ್ಲ ಆಗುತ್ತೆ. ಅಂದರೆ ಅನುಭವ ಅದು ಒಂದು ಪ್ರಯಾಣದಲ್ಲಿ ಈ ರೀತಿ ಎಲ್ಲ ನಡೆಯುತ್ತೆ ಅನ್ನೋದು. ಆಗ ನಿಮ್ಮ ದಿನನಿತ್ಯದ ಪ್ರಯಾಣ ಏನು ಮಾಡುತ್ತೆ, ಅದಕ್ಕೆ ಒಗ್ಗುವ ಹಾಗೆ ಮಾಡುತ್ತೆ. ಅಂದರೆ ಅದು ಎಲ್ಲ ರೀತಿ ಬರುವ ಕಠಿಣ ಪರಿಸ್ಥಿತಿಗಳನ್ನು ನಾನು ಎದುರಿಸಬೇಕು ಅನ್ನೋ ರೀತಿಲಿ ನೀವು ಅದನ್ನು ಕಲಿತೀರ. ಅದೇ ರೀತಿ ಜೀವನ ಕೂಡ ಒಂದು ಸುಂದರವಾದ ಪ್ರಯಾಣ ಆಗಿರುತ್ತೆ. ಅದರಲ್ಲಿ ಏರಿಳಿತಗಳು, ಒಂದಿಷ್ಟು ಪಾಠಗಳು, ಒಂದಿಷ್ಟು ಪರೀಕ್ಷೆಗಳು, ಒಂದಿಷ್ಟು ನಿಮ್ಮಿಂದ ತಪ್ಪುಗಳು, ಹಾಗೆ ತಪ್ಪನ್ನು ತಿದ್ದಿಕೊಳ್ಳುವ ಸಮಯ, ಹಾಗೆ ಯಾರೋ ನಿಮ್ಮ ಎದುರಿಗಿದ್ದವ್ರನ್ನ ಹೋಲಿಕೆ ಮಾಡ್ಕೊಳ್ತೀರಾ, ಅಳ್ತೀರಾ, ನಗ್ತೀರಾ, ಈ ರೀತಿ ಎಲ್ಲ ರೀತಿಲೂ ಅದರಲ್ಲಿ ಒಂದು ಪ್ರಯಾಣದಲ್ಲಿ ಏರಿಳಿತಗಳು ಇದ್ದೇ ಇರ್ತದೆ. ಇದ್ರ ಜೊತೆಗೆ ನೀವು ಏನನ್ನು ಕಲಿತೀರಾ, ಏನನ್ನು ಕೊಡ್ತೀರಾ, ಏನನ್ನು ಉಳಿಸ್ಕೊಳ್ತೀರಾ, ಅದರ ಆಧಾರದ ಮೇಲೆ ನಿಮ್ಮ ಸುಂದರ ಭವಿಷ್ಯ ನಿಂತಿರುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ. ಒಟ್ಟಾರೆಯಾಗಿ ಇಲ್ಲಿ ಗುರುವನ್ನು ನೀವು ಈ ಸಮಯದಲ್ಲಿ ತುಂಬ ಕನೆಕ್ಟ್ ಮಾಡ್ಕೊಂಡಿರೋದ್ರಿಂದ ಅವರ ಒಂದು ಎನರ್ಜಿ ಯಾವ ರೀತಿ ನಿಮಗೆ ಕನೆಕ್ಟ್ ಆಗಿದೆ ಅಂದರೆ ಮೊದಲು ಉಪದೇಶದ ಎನರ್ಜಿಯಾಗಿ ಕನೆಕ್ಟ್ ಆಗಿದೆ. ಹಾಗಾಗಿ ನೀವು ಒಂದಿಷ್ಟು ಪಂಜರದಲ್ಲಿ ಸಿಕ್ಕಾಕೊಂಡಿದ್ರಿ, ಒಂದಿಷ್ಟು ಅಂದರೆ ಅನಿವಾರ್ಯತೆಗಳಿಗಾಗಿರ್ಬೋದು, ಇಲ್ಲ ಒಂದು ತಪ್ಪು ನಿರ್ಧಾರಕ್ಕೆ ಹೋಗೋದಾಗಿರ್ಬೋದು, ಇಲ್ಲ ಅದರಲ್ಲಿ ಇರೋದಾಗಿರ್ಬೋದು, ಇಲ್ಲ ಇನ್ನೊಂದು ಜೀವನದಲ್ಲಿ ಏನಾದರೂ ಒಂದು ಬೇಗ ಒಂದು ಉದ್ದೇಶದಲ್ಲಿ ಮುಂದುವರಿಲಿಕ್ಕೆ ಏನೋ ಒಂದು ರೀತಿಯಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಇಲ್ಲ ಅನಿವಾರ್ಯವಾಗಿ ಬಳಸ್ಕೊಳ್ಳೋದು, ಏನೇನೋ ಒಂದು ರೀತಿಯಲ್ಲಿ ಇತ್ತು ವಿಚಾರಗಳು. ಅವೆಲ್ಲ ರೀತಿಯ ಒಂದು ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಅಂದರೆ ಮನಸ್ಸೆಂಬ ಪಂಜರದಲ್ಲಿದ್ದವು. ಇವತ್ತು ಆ ಬಾಬಾ ಆ ಮನಸ್ಸೆಂಬ ಪಂಜರವನ್ನು ಕೈಯಲ್ಲಿ ಎತ್ತಿ ಹಿಡಿದು ಅದರಲ್ಲಿರುವ ಒಂದಿಷ್ಟು ವಿಕಾರತೆಯ ಗುಣಗಳನ್ನು ಹೊರಗೆ ತಳ್ಳಿದ್ದಾರೆ. ಅದು ಅನಾರೋಗ್ಯ ಆಗಿರ್ಬೋದು, ಇಲ್ಲ ಯಾರದ್ದೋ ಬಗ್ಗೆ ಒಂದು ಹೊಟ್ಟೆ ಕಿಚ್ಚು, ನನಗೆ ಯಾಕೆ ಆಗ್ತಾಯಿಲ್ಲ, ಅವರಿಗಾಗಿದೆ ಅನ್ನೋ ರೀತಿಲಿ, ಇಲ್ಲ ನಾನು ಎಷ್ಟೇ ಒಳ್ಳೇದು ಮಾಡಿದ್ರು ನನಗೆ ಕೆಟ್ಟದಾಗ್ತಾ ಇದೆ ಯಾಕೆ ಅನ್ನೋ ಪ್ರಶ್ನೆಗಳನ್ನಾಗಿರ್ಬೋದು, ಸುಮಾರಷ್ಟು ನಿಮ್ಮಲ್ಲಿರುವ ಒಂದಿಷ್ಟು ಅವಗುಣಗಳನ್ನು ಹೊರಗೆ ಹಾಕಿದ್ದಾರೆ. ನಿಮಗೊಂದು ಸ್ವತಂತ್ರತೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಮನಸ್ಸು ಈಗ ಭಾರ ಹಗುರವಾಗಿದೆ. ಧ್ಯಾನ ಮಾಡ್ತಿದ್ದೀರ, ಗುರುವಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ. ಒಟ್ಟಾರೆಯಾಗಿ ನನ್ನ ಜೀವನದಲ್ಲಿ ಏನು ಸಿಗ್ತಾ ಇದೆಯೋ ಅದು ನನ್ನದೇ ಆದ ಕರ್ಮದ ಫಲ ಆಗಿದೆ. ಹಾಗಾಗಿ ಅದನ್ನು ಕಳ್ಕೊಳ್ಳೋಕ್ಕೆ ಗುರುವು ದಾರಿ ಮಾಡಿಕೊಡ್ತಾ ಇದ್ದಾರೆ. ನಾನು ಯಾಕೆ ಕಳ್ಕೋಬಾರ್ದು, ನಾನು ಎಷ್ಟೇ ಕಷ್ಟ ಆದರೂ ನನ್ನ ಜೀವನದಲ್ಲಿ ನಾನು ಎಲ್ಲವನ್ನು ಸಂಭಾಳಿಸ್ತೀನಿ. ಪರಿಸ್ಥಿತಿ ಎಂಥದ್ದೇ ಆಗಿರಲಿ, ಯಾರೇ ಬಂದು ನನ್ನ ಎದುರಿಗೆ ನಿಂತರೂ ಕೂಡ ನಾನು ಆ ಉತ್ತರವನ್ನು ಕೊಡ್ತೀನಿ. ಅಂದರೆ ನನಗೆ ಸ್ವಲ್ಪ ಸಮಯ ಬೇಕು ಅಂತ ಕೇಳ್ತೀರಾ, ಇಲ್ಲ ಅಂದರೆ ಅನಿವಾರ್ಯವಾದ ಸಮಯದಲ್ಲಿ ನೀವು ಅವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಾ, ಆ ಪರಿಸ್ಥಿತಿಯನ್ನು ಎದುರಿಸ್ತೀರಾ. ಅದರಿಂದ ಏನು ಆಗತ್ತೆ ಅಂದರೆ ನೀವು ಒಂದಿಷ್ಟು ಆತ್ಮದ ಉದ್ದೇಶಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಒಂದು ದಾರಿ ಸಿಗುತ್ತೆ. ಹೀಗೆ ಒಂದಿಷ್ಟು ಸಾಕಷ್ಟು ಪರಿವರ್ತನೆಗಳನ್ನು ಬದಲಾವಣೆಯ ಮೂಲಕ ಬೆಳಕಿನ ರೂಪದಲ್ಲಿ ಪಡ್ಕೊಳ್ತೀರಾ. ಒಟ್ಟಾರೆಯಾಗಿ ಇಲ್ಲಿ ಬೆಳಕಿನ ಎನರ್ಜಿ ಕನೆಕ್ಟ್ ಆಗ್ತಿದೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದಿಷ್ಟು ನಕಾರಾತ್ಮಕ ಎನರ್ಜಿಯಿಂದ ಜನರಿಂದ ಹೊರಗೆ ಬರ್ತೀರಾ. ನೀವು ಕೆಲಸ ಮಾಡೋ ಜಾಗದಲ್ಲೇ ನಿಮ್ಮ ಬಗ್ಗೆ ಒಂದು ಕುತಂತ್ರ, ಬೆನ್ನ ಹಿಂದೆ ಏನು ಆಟ ಆಡ್ತಾಯಿದ್ದೋ ಅದಕ್ಕೊಂದು ಸ್ಪಷ್ಟತೆ ಸಿಗುತ್ತೆ. ಅಂದರೆ ಇಲ್ಲಿ ಜನ ನಿಮ್ಮನ್ನು ಕೆಳಗಿಳಿಸ್ಬೇಕು, ಇಲ್ಲ ನಿಮಗೆ ತೊಂದರೆ ಕೊಡಬೇಕು ಅಂತೇಳಿ ಬಯಸ್ತಾ ಇದ್ರು. ಆದರೆ ನಿಮ್ಮ ಮೇಲಿರುವ ಭಗವಂತನ ಕಣ್ಣಿಗೆ ಬಟ್ಟೆ ಕಟ್ಟಲಿಕ್ಕೆ ಅವರಿಂದ ಆಗಲಿಲ್ಲ. ಹಾಗಾಗಿ ಅಂದರೆ ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಬೋದು, ಇಲ್ಲ ಯಾರಿಗೋ ಹೇಳಿ ನಿಮಗೆ ವಂಚಿಸ್ಬೋದು, ಇಲ್ಲ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಕಂಪ್ಲೇಂಟ್ಗಳನ್ನು ಮಾಡ್ಬೋದು. ಆದರೆ ಭಗವಂತನ ಕಣ್ಣಿಗೆ, ನಿಮ್ಮ ಸುತ್ತುವರೆದಿರುವ ಗುರುವಿನ ಕಣ್ಣಿಗೆ ಅವರು ಬಟ್ಟೆ ಕಟ್ಟಲಿಕ್ಕೆ ಅಸಾಧ್ಯ. ಹಾಗಾಗಿ ಇಲ್ಲಿ ನಿಮ್ಮ ಜೀವನದಿಂದ ಅವರನ್ನು ದೂರ ಸರಿಸ್ತಾರೆ. ನಿಮ್ಮನ್ನು ಅಲ್ಲಿಂದ ಬೇರೆಡೆಗೆ ಕಳಿಸ್ಬೋದು, ಇಲ್ಲ ಅವರನ್ನೇ ನಿಮ್ಮ ಜೀವನದಿಂದ ಹೊರಗೆ ಹೋಗೋ ಹಾಗೆ ಮಾಡ್ಬೋದು, ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಒಟ್ಟಾರೆಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಬದಲಾವಣೆಯನ್ನು ಮಾಡ್ಕೊಂಡಿದ್ರು, ಒಂದು ಅಬಂಡೆನ್ಸನ್ನು ನಿಮ್ಮ ಜೀವನದಲ್ಲಿ ಸ್ವೀಕಾರ ಮಾಡ್ತಾಯಿದ್ರು, ಇದು ಅರ್ಥಪೂರ್ಣವಾದ ಒಂದು ಮೆಸೇಜ್ ನನಗೆ ಸಿಕ್ಕಿದೆ ಇವತ್ತು ಅನ್ನೋ ರೀತಿಯಲ್ಲಿ ನೀವು ನಿಮ್ಮನ್ನು ಸಂಭಾಳಿಸ್ತಾ ಇದ್ರು. ಇದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಮಿರಾಕಲ್ಸ್, ಒಂದು ಎಫೆಕ್ಟನ್ನು ಕೊಡ್ತದೆ ಅನ್ನೋ ರೀತಿಯಲ್ಲಿ. ಹಾಗೆ ಒಂದು ಅದ್ಭುತವಾದ ಚಮತ್ಕಾರವನ್ನು ಕೂಡ ನೀವು ಎದುರು ನೋಡ್ಬೋದು. ಇವೆಲ್ಲ ರೀತಿಯಲ್ಲೂ ನೀವು ನಿಮ್ಮನ್ನು ಸಂಭಾಳಿಸಿದರೆ, ತಿದ್ಕೊಂಡ್ರೆ ಖಂಡಿತವಾಗಿಯೂ ಇಲ್ಲಿ ಗುರುವು ಅವರ ಒಂದು ಧ್ವನಿಯ ಎದುರಿಗೆ ಕುಳಿತು ನಿಮ್ಮ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಯಾವೆಲ್ಲ ರೀತಿಯ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೋ ಅವೆಲ್ಲವನ್ನು ಸುಟ್ಟು ನಿಮ್ಮನ್ನು ಹೀಲ್ ಮಾಡಿ ನಿಮಗೆ ಒಂದು ಪ್ರೊಟೆಕ್ಷನ್ನ ಕೊಡ್ತಾ ಇದ್ದಾರೆ. ಅವರು ನಿಮ್ಮ ಸುತ್ತ ಒಂದು ಪ್ರಭಾಮಂಡಲ ಎಷ್ಟು ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಅಷ್ಟು ಸುಲಭವಾಗಿ ಯಾರು ಕೂಡ ವಂಚಿಸಲು ಸಾಧ್ಯವಿಲ್ಲ. ಎಂಥದ್ದೇ ಒಂದು ಮಾಟ ಮಂತ್ರದ ಪ್ರಯೋಗ ಆಗಿದ್ದರೂ
ಕೂಡ ಈಗ ಆಗಿದೆ ಅಂತಲೇ ಕಾಣಿಸ್ತಾ ಇದೆ. ತುಂಬ ಜನ ಅದರ ಪರಿಣಾಮವನ್ನು ಬೀರ್ತಾನೆ ಇದ್ದಾರೆ, ಆದರೆ ಅವರು ಸೋಲ್ತಾನೆ ಇದ್ದಾರೆ. ಯಾಕಂದರೆ ಈಗ ಅದೆಲ್ಲವೂ ಅವರಿಗೆ ಹಿಂತಿರುಗುವ ಸಮಯ ಬಂದಿದೆ. ಅದಕ್ಕೂ ಒಂದು ಸಮಯ ಬರಬೇಕು. ಅಲ್ಲಿವರೆಗೂ ನೀವೇನು ಅನುಭವಿಸ್ಬೇಕು, ಯಾರಿಂದ ಏನು ಅಡ್ಡ ಪರಿಣಾಮನೋ, ಅದು ಹಿಂದಿನ ಜನ್ಮದ ಪ್ರಾರಬ್ಧನೋ, ನೀವೇನು ಕೊಟ್ಟಿದ್ರೋ ಅದನ್ನು ಕೊಡ್ತಾ ಇದ್ದಾರೋ, ಇಲ್ಲ ಹೊಸದಾಗಿ ಒಂದು ಕರ್ಮವನ್ನು ಸೃಷ್ಟಿ ಮಾಡ್ಕೊಳ್ತಾರೋ, ಒಟ್ಟಾರೆಯಾಗಿ ನಿಮ್ಮ ಪರಿವರ್ತನೆಯಿಂದಾಗಿ ಯಾರು ಏನು ಕೊಡ್ತಾ ಇದ್ರೋ ನಿಮಗೆ ಅದು ಹೋಗಿ ಅವರನ್ನು ಸೇರ್ತಾ ಇದೆ. ಅವರ ಜೀವನದಲ್ಲಿ ಸಂದಿಗ್ಧ ಸ್ಥಿತಿಗಳು ಉಂಟಾಗ್ತದೆ. ನಿಮ್ಮ ಕಡೆ ಗಮನ ಕೊಡೋಕ್ಕೂ ಅವರಿಗೆ ಪುರ್ಸೊತ್ತಿಲ್ಲ. ಆ ರೀತಿಯಾಗಿ ಅವರ ಜೀವನದಲ್ಲಿ ಒಂದಿಷ್ಟು ಸಮಸ್ಯೆಗಳು, ಅವರದ್ದೇ ಆದ ಕರ್ಮದ ಫಲಗಳು ಅವರಿಗೆ ಸುತ್ತುವರಿತಾ ಇದ್ದಾವೆ. ಇದು ಗುರುವು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಅವರ ಜೀವನದಲ್ಲಿ ಅಂದರೆ ಒಂದಿಷ್ಟು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಯಾಕಂದರೆ ಗುರುವಿನ ದೃಷ್ಟಿ ನಿಮ್ಮ ಮೇಲಿದೆ, ಅವರ ದೃಷ್ಟಿ ಕೂಡ ನಿಮ್ಮ ಮೇಲಿತ್ತು. ಹಾಗಾಗಿ ಈಗ ಗುರುವಿನ ದೃಷ್ಟಿ ನಿಮ್ಮ ಮೇಲಿದೆ ಅಂದರೆ ನಿಮ್ಮ ಎದುರಿಗೆ ಯಾರೆಲ್ಲ ಕೆಟ್ಟದನ್ನು ಬಯಸೋ ದೃಷ್ಟಿ ಹರಿಸ್ತಾರೋ ಆ ದೃಷ್ಟಿ ನೇರವಾಗಿ ಅವರ ಮೇಲೂ ಕೂಡ ಬೀಳ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ನೀವೀಗ ಸುರಕ್ಷಿತವಾದ ಎನರ್ಜಿಯಲ್ಲಿದ್ದೀರಾ. ಯಾರು ಏನೇ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದ್ದಾರೆ ಅಂತೇಳಿ ನಿಮಗೆ ಸಂದೇಹ ಬಂದರೂ ಕೂಡ ಅವರನ್ನು ಗುರುವಿನ ಶರಣದಲ್ಲಿ ಅರ್ಪಣೆ ಮಾಡಿ ನೀವು ಸ್ವತಂತ್ರತೆಯಿಂದ ನಿಮ್ಮ ಜೀವನದಲ್ಲಿ ಏನಿದೆಯೋ ಆ ರೀತಿಯಲ್ಲಿ ಒಂದು ಪರಿವರ್ತನೆ ಮಾಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದಾರಲ್ಲ, ನಿಮ್ಮ ಗುರಿಯತ್ತ ನೀವು ಮುನ್ನುಗ್ಗಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇಲ್ಲಿ ನಿಮಗೆ ಒಂದಿಷ್ಟು ಸೋಲ್ಗಳು ಕೂಡ ಕನೆಕ್ಟ್ ಆಗ್ತದೆ, ಅದರಿಂದ ಸಹಾಯಗಳು ಸಿಗ್ತವೆ. ಹಾಗೆ ಒಂದಿಷ್ಟು ಲಾಟ್ ಆಫ್ ಸಫರಿಂಗ್ ಕೂಡ ನೋಡಿದ್ದೀರ ನೀವು. ತುಂಬ ಅಂದರೆ ತುಂಬ ಜೀವನದಲ್ಲಿ ಒಂದಿಷ್ಟು ಪರಿಸ್ಥಿತಿಗಳನ್ನು, ಸಂಘರ್ಷಗಳನ್ನು ಎದುರಿಸಿದ್ರೆ, ಆದರೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಪರಿವರ್ತನೆ ಸಿಕ್ಕಿದೆ. ಅಲ್ಲಿಗೆ ಹೋಗೋದು, ಇಲ್ಲಿಗೆ ಬರೋದು ಅನ್ನೋ ರೀತಿಯಲ್ಲಿ ಏನೋ ಒಂದು ಸಹಾಯ, ಇಲ್ಲ ಒಂದು ಒಳ್ಳೆಯ ಕೆಲಸದ ಜಾಗ, ಈ ರೀತಿ ಪರಿವರ್ತನೆ ಸಿಗ್ತಾ ಇದೆ. ಆದರೂ ಕೂಡ ಮೀನಾಮೇಷ ಎಣಿಸ್ತಾ ಇದ್ರೆ ಅಲ್ಲಿಗೆ ಹೋಗೋದು ಬೇಡೋ, ಹಾಗೆ ಹೀಗೆ ಒಂದಿಷ್ಟು ವಿಚಾರಗಳು ಸುತ್ತುವರೆದಿದ್ದಾವೆ. ಎಲ್ಲವನ್ನ ಗುರುವಿನ ಪಾದದಲ್ಲಿ ಹಾಕ್ಬಿಡಿ. ಯಾಕಂದರೆ ಗುರು ಹೇಳ್ತಿದ್ರೆ ಸಂಭಾಳಿಸುವಷ್ಟು ನೀನು ಸಂಭಾಳಿಸು, ನಿನ್ನಿಂದ ಆಗಲಿಲ್ಲ ಅಂದರೆ ಆ ವಿಚಾರವನ್ನು ನನ್ನ ಪಾದಗಳಲ್ಲಿ ಶರಣಾಗಿಸು, ಉಳಿದದ್ದನ್ನು ನಾನು ನೋಡ್ಕೊಳ್ತೀನಿ ಅನ್ನೋ ರೀತಿಲಿ ಭರವಸೆ ಎನರ್ಜಿ ಕನೆಕ್ಟ್ ಆಗ್ತದೆ. ನಿಮಗೆ ಅವರ ಮೇಲೆ ನಂಬಿಕೆ ಇದ್ದರೆ, ನೀವು ನಂಬಿದ ದೈವಶಕ್ತಿಯ ಮೇಲೆ ನಂಬಿಕೆ ಇದ್ದರೆ, ಇಲ್ಲಿ ಎಲ್ಲ ಎನರ್ಜಿಗಳು ಕನೆಕ್ಟ್ ಆಗಿದ್ದಾವೆ. ಅವರ ಎನರ್ಜಿಯನ್ನು ಸ್ವೀಕರಿಸಿ, ನಾನು ಅಂದುಕೊಂಡದ್ದು ಗುರುವಿನ ನೆರವಿನೊಂದಿಗೆ, ಅವರ ಆಶೀರ್ವಾದದೊಂದಿಗೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಸಾಯಿರಾಮ್ ಅಂತೇಳಿ ಅದನ್ನು ಕ್ಲೈಮ್ ಮಾಡ್ಕೊಳ್ಳಿ. ಎನರ್ಜಿಯನ್ನು, ನಿಮ್ಮ ಇಚ್ಛೆಯನ್ನು ಒಮ್ಮೆ ಬರೆದು ಮೆಂಟಲಿ ಅದರ ಭಾರವನ್ನು ಗುರುವಿನ ಮೇಲೆ ಇರಿಸಿ ನಿಶ್ಚಿಂತೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಖಂಡಿತವಾಗಿಯೂ ನೀವು ಬೇಡಿದ್ದು ನಿಮಗೆ ಒಂದೇ ವಾರದೊಳಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ನಿಮ್ಮ ಜೀವನದಲ್ಲಿ ಮಿರಾಕಲ್ ಅದು ಜರುಗುತ್ತೆ. ಆ ಎನರ್ಜಿಯನ್ನು ಸ್ವೀಕರಿಸಿ. ಒಂದು ಯಾವ ವಿಚಾರದಲ್ಲಿ ನೀವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ, ಒಂದು ವ್ರತ ಇರ್ಬೋದು, ಒಂದು ಪೂಜೆ ಇರ್ಬೋದು, ಎಲ್ಲಿಗೋ ಹೋಗೋದು, ಪ್ರಯಾಣ ಇರ್ಬೋದು, ಈ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಿದೆ, ಅದು ಸುಖಕರವಾಗುತ್ತೆ. ಒಂದು ಏನೇ ಕೆಲಸ ಮಾಡಬೇಕಾದ್ರೂ ಅದನ್ನು ನೀವು ನಂಬಿದ ಗುರುವಿಗೆ, ದೈವಶಕ್ತಿಯ ಶರಣದಲ್ಲಿ ಸಮರ್ಪಣೆ ಮಾಡಿ ಆ ಕೆಲಸದಲ್ಲಿ ನೀವು ಮುಂದುವರೆದ್ರೆ ಅದರಲ್ಲಿರುವ ಅಡ್ಡಿ, ಆತಂಕ, ಸಮಸ್ಯೆ, ಕೆಟ್ಟ ದೃಷ್ಟಿ ಏನೋ ಒಂದಿಷ್ಟು ಸುತ್ತುವರೆದ್ರೆ ಅದೆಲ್ಲವೂ ಕೂಡ ಹೀಲ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗಾಗಿ ನೀವು ಕೈಗೊಂಡ ಪ್ರಯಾಣ ಸುಖಕರವಾಗಿರುತ್ತೆ. ಹಾಗೆ ಆದಷ್ಟು ಬೇಗನೆ ಶಿರ್ಡಿ ಪ್ರಯಾಣ ಕೂಡ ಮಾಡ್ತೀರಾ. ಇದು ನಿಮ್ಮ ಆಸೆ ಆಗಿದೆ ಮಹತ್ತರದ್ದು. ಈಗಿನ್ನೂ ನೀವು ಯಾರದ್ದೋ ಒಂದು ಅಗಲುವಿಕೆಯಿಂದ ನೋವನ್ನು ಅನುಭವಿಸ್ತಾ ಇದ್ದೀರ. ಅದು ನಿಮ್ಮವರೇ ನಿಮ್ಮಿಂದ ದೂರ ಆದ ಒಂದು ಅಗಲುವಿಕೆ ತುಂಬ ನೋವು ಕೊಡ್ತಾ ಇದೆ. ಆದರೂ ಕೂಡ ಯಾವುದನ್ನು ತಡೆಯೋಕ್ಕಾಗೋದಿಲ್ಲ. ಅವರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡಿದ್ದೀರ ಅಂದರೆ ಅವರಿಗೆ ಒಂದು ಮೋಕ್ಷ ಸಿಗಲಿ, ಇಲ್ಲ ಅವ್ರಿಗೆ ಒಳ್ಳೆಯದಾಗಲಿ, ಪರಿವರ್ತನೆ ಸಿಗಲಿ ಅನ್ನೋ ರೀತಿಲಿ ಖಂಡಿತ ಅದು ನಿಮ್ಮ ಪ್ರಾರ್ಥನೆಯ ಮೇರೆಗೆ ಅದೊಂದು ಸುಖಾಂತ್ಯವನ್ನು ಕಂಡಿದೆ. ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ನೋವಿದ್ರೂ ಕೂಡ ಒಂದು ತೃಪ್ತಿ ಇದೆ. ಅವರ ಜೊತೆ ಕಳೆದ ಒಂದಿಷ್ಟು ದಿನಗಳು ನಿಮಗೆ ತುಂಬ ಅಂದರೆ ತುಂಬ ನೆನಪು ಉಳಿಯುತ್ತೆ, ಜೀವನ ಪರ್ಯಂತ ಉಳಿಯುತ್ತೆ. ಆ ನೆನಪು ನಿಮ್ಮ ಮನಸ್ಸಲ್ಲಿ ಹಚ್ಚ ಹಸಿರಾಗಿರುತ್ತೆ. ಯಾಕಂದರೆ ಅದು ಒಳ್ಳೆಯ ನೆನಪುಗಳು. ಹಾಗಾಗಿ ಆ ಹಚ್ಚ ಹಸಿರಿನ ನೆನಪುಗಳು ಯಾವಾಗಲೂ ನಿಮ್ಮ ಜೀವನವನ್ನು ಸಮೃದ್ಧಿಯಾಗಿಡುತ್ತೆ. ನೀವು ಅವರಿಗೆ ಕೊನೆಯ ಕ್ಷಣಗಳಲ್ಲಿ ಯಾವ ಸೇವೆಯನ್ನು ಕೊಟ್ಟಿದ್ರೋ ಆ ಸೇವೆ ನಿಮ್ಮ ಜೀವನದಲ್ಲಿ ಉಳಿತಾ ಇದೆ ಅಂದರೆ ಹಚ್ಚ ಹಸಿರಾಗಿ ನೀವು ಏನು ಬಯಸ್ತೀರೋ ಅದೆಲ್ಲವೂ ಕೂಡ ಅವರ ಆಶೀರ್ವಾದದಿಂದ ನಿಮ್ಮ ಎನರ್ಜಿಗೆ ಆಗಾಗ ಕನೆಕ್ಟ್ ಆಗ್ತಾನೆ ಇರುತ್ತೆ. ಅಂದರೆ ಒಳ್ಳೆಯದಕ್ಕೆ ಯಾವತ್ತೂ ಒಳ್ಳೆಯದೇ ಸಿಗತ್ತೆ. ಭಾಗ್ಯವನ್ನು ನೀವು ಬದಲಾಯಿಸ್ಕೊಳ್ಬೇಕು. ಭಾಗ್ಯದಲ್ಲಿ ಏನಿದೆಯೋ ಅದನ್ನು ಪಡ್ಕೊಳ್ಬೇಕು ಅಂದರೆ ಮೊದಲು ಕರ್ಮ ಶುದ್ಧವಾಗಿರಬೇಕು ಅನ್ನೋದನ್ನು ಇಲ್ಲಿ ಗುರು ಹೇಳ್ತಿದ್ದಾರೆ. ಅಂದರೆ ನಿನ್ನ ಇವತ್ತಿನ ಶುದ್ಧವಾದ ಕರ್ಮ ನಿನ್ನ ಭಾಗ್ಯವಾಗಿರುತ್ತೆ. ಭಾಗ್ಯ ಮೊದಲೇ ತಯಾರಾಗಿರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ನಿನ್ನ ಕರ್ಮ, ದಿನದ ನಿನ್ನ ಕರ್ಮವು ಕೂಡ ಒಂದು ಭಾಗ್ಯ ಆಗುತ್ತೆ, ಒಂದು ಅದೃಷ್ಟವಾಗಿರುತ್ತೆ ಅನ್ನೋ ರೀತಿಲಿ ಗುರು ನಿಮಗೆ ಮನದಟ್ಟು ಮಾಡಿಸ್ತಾ ಇರುವ ಎನರ್ಜಿ ಕನೆಕ್ಟ್ ಆಗಿದೆ. ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡಿದೆ, ನಿಮಗೆ ಗೈಡ್ ಮಾಡಿದೆ, ಕೆಲವೊಂದು ವಿಚಾರಗಳಲ್ಲಿ ಎಚ್ಚರಿಕೆ ತಗೊಳ್ಳುವ ಹಾಗೆ ಒಂದು ಮಾರ್ಗದರ್ಶನ ನೀಡಿದೆ ಅಂತೇಳಿ ನಿಮಗೆ ಅನಿಸಿದರೆ ಕೃತಜ್ಞತೆಯ ಭಾವದಿಂದ ಗುರುವಿಗೆ, ಇವತ್ತು ಗುರುವಾರ ಆಗಿರೋದ್ರಿಂದ ಕೃತಜ್ಞತೆಯನ್ನು ಸಲ್ಲಿಸಿ.
ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೀವು ಯಾವಾಗ ಈ ವಿಡಿಯೋದ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಆ ಸಮಯದಿಂದಲೇ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಪರಿವರ್ತನೆಗಳನ್ನು ತರ್ತದೆ. ಶ್ರೀ ಸಾಯಿ ಸೇವಾ ಆಶ್ರಮಕ್ಕೆ ಯಾರನ್ನಾದರೂ ನಿರ್ಗತಿಕರನ್ನು, ನಿಸ್ಸಹಾಯಕರನ್ನು ಹಾಗೆ ಅನಾಥ ಮಕ್ಕಳನ್ನು ತಂದು ಬಿಡುವವರು ಈ ಒಂದು ನಂಬರ್ಗೆ ಸಂಪರ್ಕವನ್ನು ಮಾಡಬಹುದು. ಅಂತಹವರ ಸೇವೆಗಾಗಿ ಶ್ರೀ ಸಾಯಿ ಸೇವಾ ಆಶ್ರಮ ಯಾವಾಗಲೂ ಬಾಬಾರವರ ಕೃಪೆಯೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದೆ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.